ಓಂ ಶಾಂತಿ. ಈ ವಿದ್ಯಾಲಯದಲ್ಲಿ ಪರಮಾತ್ಮ ನಮಗೆ ಎಕ್ಸಾಂಪಲ್ ಆಗಿ, ಉದಾಹರಣೆಯಾಗಿ, ಅಂದರೆ ಯಾರಾದರೂ ಆಗಲಿ ನಾನು ಈ ರೀತಿ ತಯಾರಾಗಬೇಕು ಅಂದ್ಕೊಂಡ್ರೆ ಒಂದು ಎಕ್ಸಾಂಪಲ್ ಬೇಕು. ಸೊ ಆ ಎಕ್ಸಾಂಪಲ್ ಉದಾಹರಣೆಯಾಗಿ ನಮಗೆ ಬ್ರಹ್ಮ ತಂದೆಯನ್ನು ಇಟ್ಟಿದ್ದಾರೆ. ಅಂದರೆ ಸಂಪೂರ್ಣ ಸಂಪನ್ನ ಸ್ವರೂಪಕ್ಕೆ ತಯಾರಾಗಿರೋ, ಆ ಸ್ವರೂಪವಾಗಿ ತಯಾರಾಗಿರೋ ಬ್ರಹ್ಮ ತಂದೆಯನ್ನು ಎದುರುಗಡೆ ಇಟ್ಟು ಫಾಲೋ ಫಾದರ್ ಅಂತೇಳಿ ಹೇಳಿದರು. ಸೊ ಇಲ್ಲಿ ಫಾಲೋ ಫಾದರ್ ಅಂತ ಬಂದಾಗ ಸ್ಮೃತಿಯಲ್ಲಿ ಶಿವಪರಮಾತ್ಮನನ್ನು, ಸೊ ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಅನುಸರಿಸಬೇಕು ಅಂಥೇಳಿ ತಿಳಿಸ್ಕೊಟ್ರು. ಸೊ ಅದರ ಭಾಗವಾಗಿ ಸಾಹಸದ ಮೊದಲ ಹೆಜ್ಜೆ ಸಮರ್ಪಣೆ ಅನ್ನೋ ಈ ಮುರಳಿ. ಸೊ ಇದರ ಡೇಟ್ 22ನೇ ತಾರೀಕು ಜಾನ್ವರಿ ತಿಂಗಳು 1988 ಮುರಳಿ. ಸೊ ಇದು ರಿವೈಸ್ ಕೋರ್ಸ್. ಇಲ್ಲಿ ಪರಮಾತ್ಮ ನಮಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದು ನೋಡೋಣ. ಸೊ ಈ ವಿದ್ಯಾಲಯದ ಲಕ್ಷ್ಯ ಏನು ಅಂದರೆ, ಗುರಿ ಏನು? ನರನಿಂದ ನಾರಾಯಣನಾಗೋದು. ಸೊ ಅದಕ್ಕಾಗಿ ಎಕ್ಸಾಂಪಲ್ ಒಬ್ಬರನ್ನು ಇಟ್ಟು ಇವರನ್ನು ಫಾಲೋ ಮಾಡ್ರಿ. ಮನ್ಮನಾಭವ ಅಂದಾಗ ಶಿವಪರಮಾತ್ಮನನ್ನು, ಮಧ್ಯಾಜಿ ಭವ ಅಂದರೆ ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಅನುಸರಿಸಲಿಕ್ಕೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅನುಕರಣೆ, ಅನುಸರಣೆ, ಫಾಲೋ ಇದೆಲ್ಲನೂ ಸೇಮ್. ಸೊ ಯಾವುದೇ ಮುರಳಿಯನ್ನು ನಾವು ಸ್ಟಾರ್ಟ್ ಮಾಡಬೇಕಾದಾಗ ಆತ್ಮಿಕ ಸ್ಥಿತಿಗಾಗಿ ನಾನಾತ್ಮ, ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ, ಶಿವಪರಮಾತ್ಮನನ್ನ ತಂದೆ, ಅದಾದಮೇಲೆ ಈಶ್ವರೀಯ ವಿದ್ಯಾರ್ಥಿ ಸ್ಥಿತಿಯಲ್ಲಿ ಇದ್ದುಕೊಂಡು ಮುರಳಿಯನ್ನು ಓದಬೇಕು. ಅದಕ್ಕಾಗಿ ನಾನು ಈಶ್ವರೀಯ ವಿದ್ಯಾರ್ಥಿ, ಶಿವಪರಮಾತ್ಮ ನನಗೆ ಟೀಚರ್, ಶಿವಪರಮಾತ್ಮ ನನಗೆ ಸದ್ಗುರು, ನಾನು ಮಾಸ್ಟರ್ ಸದ್ಗುರು. ಶಿವಪರಮಾತ್ಮ ನನಗೆ ಜೀವನ ಸಂಗಾತಿ, ನಾನು ಶಿವಪರಮಾತ್ಮನಿಗೆ ಜೀವನ ಸಂಗಾತಿ. ಈ ಸರ್ವ ಸಂಬಂಧಗಳನ್ನು ಜೋಡಿಸಿ ಮುರಳಿಯನ್ನು ಪರಮಾತ್ಮ ನಮಗೆ ಈ ಓದು ಕೋರ್ಸ್, ರಿವೈಸ್ ಕೋರ್ಸ್ ಏನಾದರೂ ಇದೆನೋ ನಾನಾತ್ಮನ ಉನ್ನತಿಗಾಗಿ ತಿಳಿಸ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯಿಂದ ಮುರಳಿಯಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ಇಂದು ಸ್ನೇಹದ ಸಾಗರ ಬಾಪ್ತಾದ ತಮ್ಮ ಸ್ನೇಹಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದರು. ಪ್ರತಿಯೊಂದು ಸ್ನೇಹಿ ಆತ್ಮಕ್ಕೆ ನಾವೆಲ್ಲರೂ ತಂದೆಯ ಸಮಾನರಾಗಬೇಕು, ಸ್ನೇಹದಲ್ಲಿ ಸಮಾವೇಶವಾಗಬೇಕು ಎಂಬ ಒಂದೇ ನೆನಪಿದೆ. ಶ್ರೇಷ್ಠ ಸಂಕಲ್ಪವಿದೆ. ಸ್ನೇಹದಲ್ಲಿ ಸಮಾವೇಶಗೊಳ್ಳುವುದು ಅರ್ಥಾತ್ ತಂದೆಯ ಸಮಾನರಾಗುವುದು. ಎಲ್ಲರ ಮನದಲ್ಲಿ ನಾವು ಬಾಪ್ ದಾದಾರವರಿಂದ ಪ್ರಾಪ್ತಿಯಾದ ಸ್ನೇಹ, ಶಕ್ತಿಶಾಲಿ ಪಾಲನೆ ಮತ್ತು ಅಕ್ಷಯ ಅವಿನಾಶಿ ಖಜಾನೆಗಳ ರಿಟರ್ನ್ ಅಂದರೆ ಅದಕ್ಕೆ ಪ್ರತಿಯಾಗಿ ಇನ್ ರಿಟರ್ನ್ ಅವಶ್ಯವಾಗಿ ಕೊಡಬೇಕೆಂಬ ದೃಢ ಸಂಕಲ್ಪವಿದೆ. ರಿಟರ್ನಲ್ಲಿ ಏನನ್ನು ಕೊಡುವಿರಿ? ಹೃದಯದ ಸ್ನೇಹವನ್ನು ಬಿಟ್ಟು ತಮ್ಮ ಬಳಿ ಏನಿದೆ, ಉಳಿದಿದ್ದೇನಿದೆಯೋ ಅದೆಲ್ಲವೂ ತಂದೆ ಕೊಟ್ಟಿರುವುದೇ ಆಗಿದೆ. ಅದನ್ನೇ ಕೊಡುವಿರಾ? ತಂದೆಯ ಸಮಾನರಾಗುವುದು ಇದೇ ರಿಟರ್ನ್ ಆಗಿದೆ ಮತ್ತು ಅದನ್ನು ಎಲ್ಲರೂ ಮಾಡಬಹುದು. ಸೊ ಇಲ್ಲಿ ಪರಮಾತ್ಮ ನಮಗೆ ಎಲ್ಲರದನ್ನು ಮಾಡಬಹುದು ಅಂತ ಇದ್ದಾರೆ. ಅಂದರೆ ತಂದೆಯ ಸಮಾನರಾಗೋದು. ಸೊ ಈಗ ಪರಮಾತ್ಮ ನಮಗೆ ಬೇಕಾದಷ್ಟು ಕೊಡ್ತಾ ಇದ್ದಾರೆ. ಅಂದರೆ ಸರ್ವ ಖಜಾನೆಗಳು, ಸ್ನೇಹ, ಶಕ್ತಿಶಾಲಿ ಪಾಲನೆ. ಈ ಖಜಾನೆಗಳು ಕೂಡ ಎಂಥದ್ದು ಅಂತಂದರೆ ಅಕ್ಷಯ ಅವಿನಾಶಿ. ಸೊ ಇಷ್ಟೆಲ್ಲ ಕೊಡ್ತಾ ಇರೋ ಪರಮಾತ್ಮನಿಗೆ ನಮಗೂ ಏನಾದರೂ ಇನ್ ರಿಟರ್ನ್ ಕೊಡಬೇಕು ಅಂಥೇಳಿ ಮಕ್ಕಳಿಗೆ ಅನ್ನಿಸ್ತಾ ಇದೆ. ಆದರೆ ನಮ್ಮ ಹತ್ರ ಏನೇನಿದೆಯೋ ಅದೆಲ್ಲವೂ ದಾತ ವಿಧಾತ ವರದಾತನಿಂದ ಸಿಕ್ಕಿರೋದೆ, ಪರಮಾತ್ಮನಿಂದ ಸಿಕ್ಕಿರೋದೆ. ಮತ್ತು ನಾವು ಇನ್ನೇನು ಕೊಡ್ಬೋದು ಪರಮಾತ್ಮನಿಗೆ ಇನ್ ರಿಟರ್ನ್ ಅಂದರೆ ಹೃದಯದ ಸ್ನೇಹ ಪ್ಲಸ್ ಇನ್ ರಿಟರ್ನ್ ನೀವೇನಾದರೂ ಕೊಡಬೇಕು ಅಂದರೆ ಅದು ಹೃದಯದ ಸ್ನೇಹ ಆದರೆ ಆ ಹೃದಯದ ಸ್ನೇಹವನ್ನು ಯಾವ ರೀತಿ ಕೊಡಬೇಕಂದ್ರೆ ತಂದೆಯ ಸಮಾನರಾಗಿ ತಯಾರಾಗೋದೇ ಹೃದಯದ ಸ್ನೇಹವನ್ನು ಕೊಟ್ಟ ಹಾಗೆ. ಸೊ ಅದನ್ನೇ ಇಲ್ಲಿ ತಿಳಿಸ್ತಾ, ಇತ್ತೀಚೆಗೆ ಎಲ್ಲರ ಹೃದಯದಲ್ಲಿ ವಿಶೇಷವಾಗಿ ಬ್ರಹ್ಮ ತಂದೆಯ ಸ್ಮೃತಿ ಹೆಚ್ಚು ಪ್ರಕಟವಾಗುತ್ತಿದೆ ಎಂದು ಬಾಬ್ದಾದರವರು ನೋಡುತ್ತಿದ್ದರು. ಸ್ಮೃತಿ ಶರೀರದ್ದಲ್ಲ, ಆದರೆ ಚರಿತ್ರೆಯ, ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು, ಶರೀರದ್ದಲ್ಲ, ಚರಿತ್ರೆಯ ಮತ್ತು ವಿಶೇಷತೆಗಳ ಸ್ಮೃತಿ ಇದೆ. ಏಕೆಂದರೆ ಅಲೌಕಿಕ ಬ್ರಾಹ್ಮಣ ಜೀವನ ಜ್ಞಾನ ಸ್ವರೂಪ ಜೀವನವಾಗಿದೆ. ಜ್ಞಾನ ಸ್ವರೂಪವಾಗಿರುವ ಕಾರಣ ದೇಹದ ಸ್ಮೃತಿಯು ದುಃಖದ ಅಲೆಯನ್ನು ತರಲು ಆಗುವುದಿಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಾವು ಸ್ಮೃತಿ ಇರಬೇಕು ಅಂತ ಅಂದರೆ ಏನು ಸ್ಮೃತಿ ಇರಬೇಕು? ಯಾವ್ಯಾವ ಪರಿಸ್ಥಿತಿಗಳು ಬಂದಾಗ ಪರಮಾತ್ಮ ಹೇಳಿರೋ ಹಾಗೆ ಬ್ರಹ್ಮ ತಂದೆ ಯಾವ ರೀತಿ ಆ ಪರಿಸ್ಥಿತಿಗೆ ಅನುಗುಣವಾಗಿ ಯಾವ ರೀತಿ ಕರ್ಮಗಳನ್ನು ಆಚರಿಸಿದ್ರು, ಯಾವ ರೀತಿ ಯೋಚನೆಯನ್ನು ಮಾಡಿದರು, ಯಾವ ರೀತಿ ಅವರ ವಾಚವನ್ನು ಉಪಯೋಗಿಸಿದ್ರು, ಅದನ್ನು ಇಲ್ಲಿ ಚರಿತ್ರೆ
ಆ ಚರಿತ್ರೆಯನ್ನು ನೋಡಿ ನಾವು ಕೂಡ ಫಾಲೋ ಮಾಡೋದು, ವಿಶೇಷತೆಗಳು. ಸೊ ಇದಿದ್ದಾಗ ಏನಾಗ್ತದೆ ಅಂದರೆ ಈ ಜ್ಞಾನಸ್ವರೂಪ ಆಗಿರೋ ಕಾರಣಕ್ಕಾಗಿ ಈ ದೇಹದ ಸ್ಮೃತಿ ನಮಗೆ ಯಾವುದೇ ದುಃಖದ ಅಲೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಸೊ ಇಲ್ಲಿ ಬ್ರಹ್ಮ ತಂದೆ ಫೋಟೋ ಇಟ್ಕೋಬಹುದಾ ಇಟ್ಕೋಬಾರ್ದಾ ಅಂಥೇಳಿ ಭಾಳಷ್ಟು ಜನರ ಡೌಟು. ಪರಮಾತ್ಮ ಕೆಲವೊಂದಲ್ಲಿ ಇಟ್ಕೋಬಹುದು ಅಂದಿದ್ದಾರೆ, ಕೆಲವೊಂದಲ್ಲಿ ಇಟ್ಕೋಬಾರ್ದು ಅಂಥೇಳಿ ಕೂಡ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಸೊ ಆದರೆ ಆ ಫೋಟೋನ ನೋಡಿದರೆ ನಾವೇನು ಯೋಚನೆ ಮಾಡಬೇಕು, ನಮಗೇನು ನೆನಪು ಬರಬೇಕು ಅಂದರೆ ಅವರ ಚರಿತ್ರೆ. ಸೊ ಅವರನ್ನು ಸ್ಮೃತಿ ಮಾಡಿದರೆ ವಾರಸತ್ವ ಕೊಡೋದಿಲ್ಲ ಅಂತೇಳಿ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ ಪರಮಾತ್ಮ. ಸೊ ಜ್ಞಾನಿಗಳಾದರೆ ಅವರ ಚರಿತ್ರೆ ನೆನಪು ಬರ್ತದೆ, ಅಜ್ಞಾನಿಗಳಾದರೆ ಅಂದರೆ ಭಕ್ತರಾದರೆ, ಇಲ್ಲಿ ಅಜ್ಞಾನಿ ಅನ್ನೋ ವರ್ಡು ಯೂಸ್ ಮಾಡೋದಲ್ಲ, ಆದರೆ ಭಕ್ತರಾದರೆ ಇಲ್ಲಿ ಆ ವಿಗ್ರಹ ಅನ್ನೋದು ನಮಗೆ ಬೇಕಾಗ್ತದೆ. ಅಂದರೆ ಆ ಫೋಟೋ ವಿಗ್ರಹ ದೇಹಾಭಿಮಾನದಲ್ಲಿದ್ರೇ ಅದು ಬೇಕಾಗ್ತದೆ. ಇಲ್ಲ ಅಂದರೆ ಅವರ ಸ್ಮೃತಿ ಅಂದರೆ ಆ್ಯಕ್ಚುಲಾಗಿ ಆಲೋಚನೆ ಸ್ಥಾಯಿಯಲ್ಲಿ ಬೇಕದು. ಸೊ ಅದನ್ನೇ ಮನ್ಮನಾಭಾವ ಅನ್ನೋ ವಿಡಿಯೋಲಿ ಕೂಡ ಕವರ್ ಆಗಿದೆ. ಸೊ ಸದ್ಗುರುವಿನ ವರದಾನಗಳು ಅನ್ನೋ ಒಂದು ಮುರಳಿಯಲ್ಲಿ. ಅದಾದಮೇಲೆ ಅಜ್ಞಾನಿ ಜೀವನದಲ್ಲಿ ಯಾರನ್ನೇ ನೆನಪು ಮಾಡಿದರೂ ಎದುರಿಗೆ ಅವರ ದೇಹ ಬರುವುದು. ಸೊ ಇದೆಲ್ಲ ಕಾನ್ಸಂಟ್ರೇಷನಿಂದ ನಾವು ಓದಬೇಕು. ನಾವು ಯಾರನ್ನಾದರೂ ನೆನಪು ಮಾಡಿದರೆ ಏನಾಗುತ್ತೆ, ಎದುರಿಗೆ ಅವರ ದೇಹ ಬರುವುದು. ದೇಹದ ಸಂಬಂಧದ ಕಾರಣ ದುಃಖ ಅನುಭವವಾಗುವುದು. ಆದರೆ ಬ್ರಾಹ್ಮಣ ಮಕ್ಕಳಿಗೆ ತಂದೆಯ ಸ್ಮೃತಿ ಬರುತ್ತಲೇ ನಮಗೂ ತಂದೆಯ ಸಮಾನರಾಗಲೇಬೇಕು ಎಂಬ ಸಮರ್ಥತೆ ಬರುತ್ತದೆ. ಅಲೌಕಿಕ ತಂದೆಯ ಸ್ಮೃತಿ ಸಮರ್ಥತೆ ಅರ್ಥಾತ್ ಶಕ್ತಿಯನ್ನು ಕೊಡುತ್ತದೆ. ಸೊ ನಾರ್ಮಲಿ ಯಾರನ್ನಾದರೂ ನಾವು ನೆನಪು ಮಾಡಿದಾಗ ಅವರ ದೇಹ ಎದುರುಗಡೆ ಬರ್ತದೆ. ಆದರೆ ಇಲ್ಲಿ ಅಲೌಕಿಕ ತಂದೆ ನಿಮಗೆ ನೆನಪಾದಾಗಲೆಲ್ಲನೂ ನಾನು ಬ್ರಹ್ಮ ತಂದೆ ಸಮಾನವಾಗಿ ತಯಾರಾಗಲೇಬೇಕು ಅನ್ನೋ ಸಮರ್ಥತೆ ಬರಬೇಕು. ಅದರ ಜೊತೆ ಜೊತೆ ಶಕ್ತಿ, ಅಂದರೆ ಸಮರ್ಥತೆ ಅಂದ್ರೇ ಶಕ್ತಿ. ಸೊ ಅದು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಕೆಲವು ಮಕ್ಕಳ ಹೃದಯದ ಸ್ನೇಹವನ್ನು ಕಣ್ಣೀರಿನ ಮುತ್ತುಗಳಿಂದ ಪ್ರಕಟ ಮಾಡಿದರೂ ಅವು ದುಃಖದ ಕಣ್ಣೀರಲ್ಲ, ವಿಯೋಗದ ಕಣ್ಣೀರು ಅಲ್ಲ. ಇವು ಸ್ನೇಹದ ಮುತ್ತುಗಳಾಗಿವೆ. ಹೃದಯದ ಮಿಲನದ ಸ್ನೇಹವಾಗಿದೆ. ವಿಯೋಗಿಯಲ್ಲ, ಆದರೆ ರಾಜಯೋಗಿ ಆಗಿದ್ದೀರಿ. ಏಕೆಂದರೆ ಹೃದಯದ ನಿಜವಾದ ಸ್ನೇಹ ಬೇಗನೆ ನಾನು ಮೊದಲು ತಂದೆಗೆ ರಿಟರ್ನ್ ಕೊಡಬೇಕು ಎಂದು ಶಕ್ತಿಯನ್ನು ಕೊಡಿಸುತ್ತದೆ. ಸೊ ಇಲ್ಲಿ ಆ್ಯಕ್ಚುಲಾಗಿ 1969 ಬ್ರಹ್ಮ ತಂದೆ ಶರೀರವನ್ನು ಬಿಟ್ಟಿದ್ರು. ಸೊ ಈ 88 ಕೂಡ ಅಂದರೆ 1988 ಕೂಡ ಆ ಸಾಕಾರ ತಂದೆ ಅಂದರೆ ಸಾಕಾರ ಬ್ರಹ್ಮ ತಂದೆಯ ಸ್ನೇಹದ ನೆನಪು ಬಂದು ಮಕ್ಕಳಲ್ಲಿ ಸ್ನೇಹದ ಕಣ್ಣೀರು. ಅಂದರೆ ಅದು ನಿಜವಾಗ್ಲೂ ಹೇಳಬೇಕಂದ್ರೆ ವಿಯೋಗದ ಕಣ್ಣೀರಲ್ಲ, ಮಿಲನದ ಸ್ನೇಹ. ಸೊ ಇವುಗಳನ್ನು ಮುತ್ತುಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಈ ಮುತ್ತುಗಳನ್ನೇ ಒಂದು ಡಬ್ಬೆಯಲ್ಲಿ ತೆಗೆದು ಇಡ್ತೇನೆ ಅಂತೇಳಿ ಕೂಡ, ಬಂಗಾರದ ಡಬ್ಬೆಯಲ್ಲಿ ಇಡ್ತೇನೆ ಅಂತೇಳಿ ಕೂಡ ಇನ್ನೊಂದು ಮುರಳಿಯಲ್ಲಿ ಹೇಳಿದ್ದಾರೆ. ಸೊ ಈ ನೆನಪು ಅಂದರೆ ಈ ಒಂದು ಸ್ಮೃತಿ ಸ್ನೇಹ ಏನಾಗುತ್ತೆ ಅಂತಂದರೆ ತಂದೆಗೆ ನಾವು ರಿಟರ್ನ್ ಕೊಡಲೇಬೇಕು ಅನ್ನೋ ಒಂದು ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಅದರಿಂದ ಅಂತಿದ್ದಾರೆ. ರಿಟರ್ನ್ ಕೊಡುವುದು ಅರ್ಥಾತ್ ಸಮಾನರಾಗುವುದು. ರಿಟರ್ನ್ ಅಂದರೆ ಅದರ ಅರ್ಥ ಏನು, ಸಮಾನ ಆಗೋದು. ಈ ವಿಧಿಯಿಂದಲೇ ಸ್ನೇಹಿ ಬಾಪ್ ದಾದಾರವರ ಜೊತೆಗೆ ತಮ್ಮ ಮಧುರ ಮನೆಗೆ ವಾಪಸ್ಸು ಹೋಗುವಿರಿ. ರಿಟರ್ನ್ ಕೂಡ ಕೊಡಬೇಕು ಮತ್ತು ತಂದೆಯ ಜೊತೆಗೆ ವಾಪಸ್ಸು ಮನೆಗೆ ಹೋಗಲೂ ಕೂಡ ಬೇಕು. ಆದ್ದರಿಂದ ತಮ್ಮ ಸ್ನೇಹ ಅಥವಾ ನೆನಪು ಜಗತ್ತಿಗಿಂತ ಭಿನ್ನ ಮತ್ತು ಅಂದರೆ ಅತೀತ ಮತ್ತು ತಂದೆಗೆ ಪ್ರಿಯರನ್ನಾಗಿ ಮಾಡುವುದಾಗಿದೆ. ಸೊ ನಮ್ಮ ಪ್ರೀತಿ, ಈ ನೆನಪು ಇದೆಲ್ಲ ಏನು ಅಂತಂದರೆ ಇಡೀ ಪ್ರಪಂಚದಿಂದ ಅತೀತ, ತಂದೆಗೆ ಪ್ರಿಯರನ್ನಾಗಿ ಮಾಡೋದಾಗಿದೆ ಅಂತಿದ್ದಾರೆ. ಸೊ ಇಲ್ಲಿವರೆಗೆ ತಂದೆಯನ್ನು ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದೀವಿ, ರಿಟರ್ನ್ ಹೆಂಗೆ ಕೊಡಬೇಕಂತೇಳಿ ತಿಳಿಸಿದ್ದಾರೆ. ಈಗ ನೆಕ್ಸ್ಟ್ ಏನು ಅಂತಂದರೆ ಬ್ರಹ್ಮ ತಂದೆ ಎಲ್ಲೆಲ್ಲಿ ಪರಮಾತ್ಮ ಹೇಳಿರೋದನ್ನು ಹಿಂಗೆ ಫಾಲೋ ಮಾಡ್ತಾ ಬಂದಿದ್ದಾರೆ, ಎಷ್ಟು ಹಿಂಗೆ ಹೇಳಿದ ತಕ್ಷಣ ಹಿಂಗೆ ಆಜ್ಞಾಕಾರಿಯಾಗಿ ಯಾವ ರೀತಿ ಮಾಡ್ತಾ ಬಂದಿದ್ದಾರೆ ಅನ್ನೋ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಈ ಪ್ರೂಫನ್ನು ಶಿವಪರಮಾತ್ಮನೇ ಕೊಡ್ತಾ ಇದ್ದಾರೆ ನಮಗೆ, ಈ ಪ್ರಮಾಣವನ್ನು. ಸೊ ಬ್ರಹ್ಮ ತಂದೆ ಏನು ಮಾಡಿದ್ದಾರೆ ಅಂಥೇಳಿ. ಸೊ ಪರಮಾತ್ಮನ ಮಾತಿನಲ್ಲೇ ಈ ವಿಷಯ ಏನು ಅಂತೇಳಿ ತಿಳ್ಕೊಳ್ಳೋಣ. ಆದ್ದರಿಂದ ಬಾಬ್ದಾದ ಮಕ್ಕಳ ಸಮರ್ಥರಾಗುವ ಸಂಕಲ್ಪವನ್ನು, ಸಮಾನರಾಗುವ ಉತ್ಸಾಹವನ್ನು ನೋಡುತ್ತಿದ್ದರು. ಬ್ರಹ್ಮ ತಂದೆಯ ವಿಶೇಷತೆಗಳನ್ನು ನೋಡುತ್ತಿದ್ದರು. ಒಂದು ವೇಳೆ ಬ್ರಹ್ಮ ತಂದೆಯ ವಿಶೇಷತೆಗಳ ವರ್ಣನೆ ಮಾಡಿದರೆ ಎಷ್ಟಾಗುವವು? ಪ್ರತಿಯೊಂದು ಹೆಜ್ಜೆಯಲ್ಲಿ ವಿಶೇಷತೆಗಳಿದ್ದವು. ಸೊ ಸ್ಟಾರ್ಟಿಂಗಲ್ಲಿ ಬ್ರಹ್ಮ ತಂದೆಯ ವಿಶೇಷತೆಗಳನ್ನ ನೋಡ್ತಾ ಇದ್ರು. ಒಂದು ವೇಳೆ ಅವರ ಲಿಸ್ಟ್ ಮಾಡಿದರೆ ಆ ವಿಶೇಷತೆಗಳು ಅಂದರೆ ಎಷ್ಟಿರ್ತವೆ ಅಂತೇಳಿ ಪ್ರಶ್ನೆಯನ್ನು ಕೇಳಿ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ವಿಶೇಷತೆಗಳಿದ್ವು. ಅಂದರೆ ಅನ್ಕೌಂಟಬಲ್, ಲೆಕ್ಕ ಇಲ್ಲ ಅದಕ್ಕೆ.
ಸಂಕಲ್ಪದಲ್ಲಿಯೂ ಸರ್ವರನ್ನು ವಿಶೇಷ ಮಾಡುವ ಉತ್ಸಾಹ ಉಲ್ಲಾಸ ಎಲ್ಲ ಸಮಯದಲ್ಲಿತ್ತು. ತಮ್ಮ ವೃತ್ತಿಯಿಂದ ಪ್ರತಿಯೊಂದು ಆತ್ಮನಿಗೆ ಉತ್ಸಾಹ ಉಲ್ಲಾಸದಲ್ಲಿ ತರುವ ವಿಶೇಷತೆ ಸದಾ ಪ್ರತ್ಯಕ್ಷ ರೂಪದಲ್ಲಿ ನೋಡಿದಿರಿ. ಅಂದರೆ ಇಲ್ಲಿ ನಾವು ಮಾಡ್ತಾ ಇರೋ ಸೇವೆಗಳಲ್ಲಿ ಆತ್ಮಿಕ ಸಹೋದರರನ್ನು ಉತ್ಸಾಹ ಉಲ್ಲಾಸದಲ್ಲಿ ತರ್ತಾ ಇದ್ದೀವಾ, ಅಥವಾ ಅವರಿಗೆ ನಿರಾಶೆ ನಿಸ್ಪೃಹಗಳಂದರೆ ಕಂಪ್ಲೀಟ್ ಭರವಸೆನೇ ಇಲ್ಲದೇ ಇರೋ ಹಾಗೆ ಮಾಡ್ತಾ ಇದ್ದೀವ? ಸೊ ಟು ಬಿ ಫ್ರ್ಯಾಂಕ್, ಕರೆಕ್ಟಾಗಿ ಮಾತಾಡಬೇಕು ಅಂದರೆ ಡ್ರಾಮಾ ಫಿಕ್ಸ್ ಅಂದ ತಕ್ಷಣ ಭಾಳಷ್ಟು ಜನ ನಿರಾಶೆಗೊಳಗಾಗಿದ್ದಾರೆ. ಅಂದರೆ ಭರವಸೆನೇ ಇಲ್ಲ ಅವ್ರ ಹತ್ರ. ಸೊ ಡ್ರಾಮಾ ಫಿಕ್ಸ್ ಅಂದ ತಕ್ಷಣ ಹೀಗೆ. ಸೊ ಈ ಸೇವೆಯನ್ನು ಅಂದರೆ ನಾವು ವಾಚ ಸೇವೆಯನ್ನು ಮಾಡ್ತಿರ್ಬೇಕಾದಾಗ ಪರಮಾತ್ಮ ಹೇಳಿರೋ ಕರೆಕ್ಟಾದ ವಾಚ ಸೇವೆ ಮಾಡ್ತಾ ಇದ್ದೀವಾ, ಅಥವಾ ರಿವರ್ಸ್ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ತಗೊಂಡು ಹೋಗಿ ಅದನ್ನು ಎಲ್ಲರನ್ನ ನಾವು ನಿರಾಶೆಗೆ ಒಳಗೆ ಮಾಡ್ತಾ ಇದ್ದೀವ? ಸೊ ಇದನ್ನೆಲ್ಲ ನೋಡಬೇಕು. ಉತ್ಸಾಹ ಉಲ್ಲಾಸಗಳು ಅಲ್ಲಿ ತನಕ ತರಬೇಕು. ಅದರ ಜೊತೆ ಏನು ಹೇಳ್ತಾ ಇದ್ದಾರೆ? ತಮ್ಮ ವೃತ್ತಿಯಿಂದ, ವೃತ್ತಿ ಅಂತಂದರೆ ಸಂಸ್ಕಾರದಿಂದ ಪ್ರತಿಯೊಂದು ಆತ್ಮನಿಗೆ ಉತ್ಸಾಹ ಉಲ್ಲಾಸದಲ್ಲಿ ತರುವ ವಿಶೇಷತೆ ಸದಾ ಪ್ರತ್ಯಕ್ಷ ರೂಪದಲ್ಲಿ, ಅಂದರೆ ಎಲ್ಲರನ್ನ ಮುಂದಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಉತ್ಸಾಹ ಉಲ್ಲಾಸ ಮಾತ್ರ ಕಂಪ್ಲೀಟ್ ಪ್ರತ್ಯಕ್ಷ ರೂಪದಲ್ಲಿ ನೀವು ನೋಡಿದ್ರಿ ಅಂತ ಇದ್ದಾರೆ. ಅದಾದಮೇಲೆ ವಾಣಿಯಿಂದ ಸಾಹಸ ಧೈರ್ಯ ಕೊಡುವವರು ಭರವಸೆ ಇಲ್ಲದವರನ್ನು ಭರವಸೆಯಲ್ಲಿ ತರುತ್ತಿದ್ದರು. ನಿರ್ಬಲ ಆತ್ಮನನ್ನು ಹಾರುವ ಕಲೆಯ ವಿಧಿಯಿಂದ ಹಾರಿಸಿ ಸೇವೆಗೆ ಯೋಗ್ಯರನ್ನಾಗಿ ತಯಾರು ಮಾಡುತ್ತಿದ್ದರು. ಸೊ ಇಲ್ಲಿ ಅವರ ವಾಣಿ ಯಾವ ರೀತಿ ಇತ್ತು ಅಂದರೆ ಅವರ ವಾಣಿಯ ವಿಶೇಷತೆಯನ್ನು ಪರಮಾತ್ಮ ಬ್ರಹ್ಮ ತಂದೆಯ ವಾಣಿಯ ವಿಶೇಷತೆಯನ್ನು ತಿಳಿಸ್ತಾ ಇದ್ದಾರೆ. ಸೊ ಅವರ ವಾಣಿಯಿಂದ ಪ್ರತಿಯೊಬ್ಬರಿಗೂ ಧೈರ್ಯ ಸಿಗ್ತಾ ಇತ್ತು. ಅದರ ಜೊತೆ ಭರವಸೆ ಇಲ್ಲದವರನ್ನು ಅಂದರೆ ನಿರಾಶಾವಾದಿಗಳನ್ನು, ಕಂಪ್ಲೀಟ್ ನಿರಾಶೆಯಲ್ಲಿ ಇರೋರನ್ನು ಕೂಡ ಭರವಸೆಯಲ್ಲಿ ಆಸೆಯಲ್ಲಿ ತಂದು, ನಿರ್ಬಲರು ಅಂದರೆ ಬಲ ಇಲ್ಲದೆ ಇರೋರು, ಸೊ ಪೂರ್ತಿ ಇನ್ನೇನು ಬೀಳ್ತಾರೆ ಅನ್ನೋರನ್ನು ಕೂಡ ನಡೆಯೋದು ಕೂಡ ಹಾರುವ ಕಲೆಯ ವಿಧಿಯಿಂದ ಹಾರಿಸಿ ಸೇವೆಗೆ ಯೋಗ್ಯರನ್ನಾಗಿ ಮಾಡ್ತಾಯಿದ್ರು. ಪ್ರತಿಯೊಂದು ಮಾತು ಅಮೂಲ್ಯ, ಮಧುರ, ಯುಕ್ತಿಯುಕ್ತವಾಗಿತ್ತು. ಅದೇ ರೀತಿ ಮಕ್ಕಳ ಜೊತೆಗೆ ಪ್ರತಿಯೊಂದು ಕರ್ಮದಲ್ಲಿ ಜೊತೆಗಾರರಾಗಿ ಕರ್ಮಯೋಗಿಯಾಗಿ ಮಾಡಿದರು. ಕೇವಲ ಸಾಕ್ಷಿಯಾಗಿ ನೋಡುವವರಾಗಿರಲಿಲ್ಲ, ಆದರೆ ಸ್ಥೂಲ ಕರ್ಮದ ಮಹತ್ವವನ್ನು ಅನುಭವ ಮಾಡಿಸಲು ಕರ್ಮದಲ್ಲಿಯೂ ಜೊತೆಗಾರರಾದರು. ನಾನು ಯಾವ ಕೆಲಸವನ್ನು ಮಾಡುವೆನೋ ಅದನ್ನು ನೋಡಿ ಮಕ್ಕಳು ಸ್ವತಃ ಮಾಡುವರು ಎಂಬ ಪಾಠವನ್ನು ಸದಾ ಕರ್ಮ ಮಾಡಿ ತೋರಿಸಿದರು. ಸೊ ಇಲ್ಲಿ ಆರ್ಡರ್ ಹಾಕಿ ಕೆಲಸ ಮಾಡಿಸೋರು ಅಲ್ಲದೆ ಏನಾದರೆ ಅಲ್ಲಿ ಕರ್ಮ ಮಾಡಬೇಕಾಗಿತ್ತು ಅಂದರೆ ಸ್ಥೂಲ ಕರ್ಮಗಳು ಅವೆಲ್ಲವುಗಳನ್ನು ಕೂಡ ಮಕ್ಕಳ ಜೊತೆ ಆ ಸ್ಥೂಲ ಕರ್ಮದ ವಿಶೇಷತೆ, ಅದರ ಒಂದು ಮೌಲ್ಯ ಏನು ಅಂತ ತಿಳಿಸ್ಲಿಕ್ಕೆ ಕೂಡ ಜೊತೆಗಾರರಾಗಿ ಅವರ ಜೊತೆ ಮಾಡಿದರು. ಅಂದರೆ ಏನಾದರೆ ಹೇಳ್ತಾ ಇದ್ರೋ ಅದನ್ನು ಹೇಳೋದಕ್ಕಿಂತ ಮುಂಚೆ ಮಾಡಿ ತೋರಿಸ್ತಾ ಇದ್ರು ಇಲ್ಲಿ. ಸೊ ಅದರ ಜೊತೆ ಇಲ್ಲೇನಂತ ಇದ್ದಾರೆ? ನಾನು ಯಾವ ಕಾರ್ಯವನ್ನು ಮಾಡುವೆನೋ ಅದನ್ನು ನೋಡಿ ಮಕ್ಕಳು ಸ್ವತಃ ಮಾಡುವರು ಎಂಬ ಪಾಠವನ್ನು ಸದಾ ಕರ್ಮ ಮಾಡುತ್ತಾ ತೋರಿಸಿದರು. ಸೊ ಇಲ್ಲಿ ಸುಮ್ಮನೆ ಆರ್ಡರ್ ಹಾಕಿ ಮಾಡ್ರಿ ನೀವು, ನಾನು ನೋಡ್ತಾ ಇರ್ತೀನಿ ಅಂತೇಳಿ ಸಾಕ್ಷಿಯಾಗಿ ಎಲ್ಲೂ ನೋಡಲಿಲ್ಲ ಬ್ರಹ್ಮ ತಂದೆ. ಸೊ ಇನ್ವಾಲ್ವ್ ಆಗಿ ಜೊತೆ ಎಲ್ಲವನ್ನ ಮಾಡ್ತಾ ಇದ್ರು ಇಲ್ಲಿ. ಅಂದರೆ ಅವ್ರ ಆಲೋಚನೆ ಯಾವ ರೀತಿ ಇತ್ತು ಅದೇ ರೀತಿ ಅವ್ರ ವಾಚ ಅಂದರೆ ಮಾತಿತ್ತು. ಆ ಮಾತು ಹೆಂಗಿತ್ತು ಅದರ ಜೊತೆ ಕರ್ಮ ಕೂಡ, ಅಂದರೆ ಮನಸ್ಸು ವಾಚ ಕರ್ಮ 3 ಸೇಮ್ ಇತ್ತು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದಮೇಲೆ ಈಗ ರಿಲೇಷನ್ಶಿಪ್ಸ್ ಆ್ಯಂಡ್ ಕಾಂಟ್ಯಾಕ್ಟ್, ಸಂಪರ್ಕಗಳನ್ನು ಯಾವ ರೀತಿ ಮೇಂಟೈನ್ ಮಾಡಿದರು ಬ್ರಹ್ಮ ತಂದೆ ಅನ್ನೋದು ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಸಂಪರ್ಕದಲ್ಲಿ ಚಿಕ್ಕ ಮಕ್ಕಳ ಸಂಬಂಧದಿಂದ ಮಕ್ಕಳ ಸಮಾನರಾಗಿ ಖುಷಿ ಮಾಡಿದರು. ವಾನಪ್ರಸ್ಥಿಗಳಿಗೂ ವಾನಪ್ರಸ್ಥ ರೂಪದಲ್ಲಿ ಅನುಭವಿಯಾಗಿ ಸಂಪರ್ಕದಿಂದ ಉತ್ಸಾಹ ಉಲ್ಲಾಸದಲ್ಲಿ ತಂದರು. ಬಾಲಕರೊಂದಿಗೆ ಬಾಲಕರ ರೂಪದಲ್ಲಿ, ಯುವಕರ ಜೊತೆಗೆ ಯುವಕರ ರೂಪದಲ್ಲಿ ಮತ್ತು ವೃದ್ಧರ ಜೊತೆಗೆ ವೃದ್ಧರ ರೂಪದಲ್ಲಿ ಸದಾ ಮುಂದುವರೆಸಿದರು. ಸದಾ ಸಂಪರ್ಕದಿಂದ ಪ್ರತಿಯೊಬ್ಬರಿಗೆ ತಮ್ಮವರು ಎಂಬ ಅನುಭವ ಮಾಡಿಸಿದರು. ಎಷ್ಟು ತಂದೆ ನನ್ನನ್ನು ಪ್ರೀತಿ ಮಾಡುವರೋ ಅಷ್ಟು ಬೇರೆ ಯಾರನ್ನೂ ಪ್ರೀತಿ ಮಾಡುವುದಿಲ್ಲ ಎಂದು ಚಿಕ್ಕ ಮಕ್ಕಳು ಸಹ ಹೇಳುತ್ತಿದ್ದರು. ಪ್ರತಿಯೊಬ್ಬರು ನನ್ನ ಬಾಬಾ ಎಂದು ತಿಳಿಯುವಷ್ಟು ಪ್ರತಿಯೊಬ್ಬರಿಗೂ ಪ್ರೀತಿಯನ್ನು ಕೊಟ್ಟರು. ಇದು ಸಂಪರ್ಕದ ವಿಶೇಷತೆಯಾಗಿದೆ. ಸೊ ಇಲ್ಲಿ ನಾವು ಸೇವೆಯಲ್ಲಿ ಅಥವಾ ಯಾರ್ದಾದ್ರೂ ಸಂಪರ್ಕಗಳಲ್ಲಿ ಹೋಗ್ತಿರ್ಬೇಕಾದ್ರೆ ಇವ್ರು ಬೇರೆ ನಾನು ಬೇರೆ ಅನ್ನೋ ಫೀಲಿಂಗ್ ಏನಾದರೂ ತರ್ತಾ ಇದ್ದೀವ
ಆ ಆಲೋಚನೆ, ಆ ಭಾವನೆ ಬರ್ತಾ ಇದೆ ನಮಗೆ, ಅಥವಾ ಎದುರುಗಡೆ ಇರೋರಿಗೆ ಅದು ಬರೋಂಗೆ ನಾವು ನಡ್ಕೋತಾ ಇದ್ದೀವಿ ಪೂರ್ತಿಯಾಗಿ. ಸೊ ನಾವು ಸರಿಯಾಗಿ ನಡ್ಕೊಂಡ್ರು ಅವ್ರು ಆ ರೀತಿ ಯೋಚನೆ ಮಾಡಿದರೆ ಅದು ಸೆಕೆಂಡ್ರಿ. ಆದರೆ ಎಷ್ಟರವರೆಗೆ ಪ್ರೀತಿ ಅಂದರೆ ಬಾಲಕರೊಂದಿಗೆ ಬಾಲಕರ ರೂಪ, ಯುವಕರೊಂದಿಗೆ ಯುವಕರ ರೂಪ, ವೃದ್ಧರೊಂದಿಗೆ ವೃದ್ಧರ ರೂಪದಲ್ಲಿ ಇದ್ದುಕೊಂಡು ಸದಾ ಎಲ್ಲರನ್ನ ಮುಂದೆ ಕರ್ಕೊಂಡು ಹೋದ್ರು, ಅಂದರೆ ಮುಂದುವರಿಸಿದ್ರು ಅವರನ್ನು. ಸದಾ ಸಂಬಂಧ ಸಂಪರ್ಕದಲ್ಲಿ ಹೆಂಗಿತ್ತು ಅಂದರೆ ಎಲ್ಲರಿಗೂ, ಚಿಕ್ಕ ಮಕ್ಕಳು ಸಹ ಬ್ರಹ್ಮ ತಂದೆ ನನ್ನನ್ನು ಪ್ರೀತಿ ಮಾಡಿದಷ್ಟು ಯಾರನ್ನು ಮಾಡೋಲ್ಲ, ನನ್ನ ಬಾಬಾ ಅನ್ನೋ ಫೀಲಿಂಗ್ ಅಂದರೆ ಅನ್ನೋ ಭಾವನೆಯನ್ನು ತಂದಿಟ್ಟಿದ್ರಲ್ಲಿ. ಸೊ ಎಂದು ತಿಳಿಯುವಷ್ಟು ಪ್ರತಿಯೊಬ್ಬರಿಗೂ ಪ್ರೀತಿಯನ್ನು ಕೊಡ್ತಾ ಇದ್ರು. ಇದೇ ಸಂಬಂಧ ಸಂಪರ್ಕದ ವಿಶೇಷತೆ ಅಂತ ಇದ್ದಾರೆ. ಒಂದು ವೇಳೆ ಏನಾದರೂ ಇಲ್ಲಿವರೆಗೂ ನಾವು ಆ ರೀತಿ ಮಾಡ್ತಾ ಇದ್ದರೆ, ಕಳೆದು ಹೋದ ಕಾಲಕ್ಕೆ ಫುಲ್ ಸ್ಟಾಪನ್ನು ಇಟ್ಟು ಇನ್ನು ಮೇಲೆ ಬ್ರಹ್ಮ ತಂದೆ ಏನು ಮಾಡಿದ್ರು ಅದನ್ನೇ ಮಾಡ್ತಾ ಹೋಗಬೇಕು. ಪ್ರತಿಯೊಬ್ಬರಿಗೂ ನನ್ನವರು ಅಂತ ಅನಿಸ್ಬೇಕು. ಅಷ್ಟು ಕ್ಲೋಸ್ ರಿಲೇಷನ್ಶಿಪ್, ಅಷ್ಟು ಸಮೀಪವಾದ ಸಂಬಂಧ ಸಂಪರ್ಕಗಳನ್ನು ನಾವಿಲ್ಲಿ ಮೇಂಟೈನ್ ಮಾಡಲೇಬೇಕು. ಆಗಲೇ ಬ್ರಹ್ಮ ತಂದೆ ಸಮಾನವಾದ ಪುರುಷಾರ್ಥ ಆಗ್ತದೆ. ಸೊ ಇದು ಸಂಬಂಧ ಸಂಪರ್ಕಗಳಲ್ಲಿ ಎಷ್ಟು ಕ್ಲೋಸ್ ರಿಲೇಷನ್ಶಿಪ್ಸ್ ಆ್ಯಂಡ್ ಕಾಂಟ್ಯಾಕ್ಟ್ಸ್ನ ಮೇಂಟೈನ್ ಮಾಡಿದರು ಅಂತ ಹೇಳಲಿಕ್ಕೆ. ಅದಾದಮೇಲೆ ಪ್ರತಿಯೊಬ್ಬರ ವಿಶೇಷತೆ ಅಥವಾ ಗುಣವನ್ನು ಇದು ನೋಡೋದು, ಅಂದರೆ ಅವರ ದೃಷ್ಟಿ ಯಾವ ರೀತಿ ಇತ್ತು ನೋಡಬೇಕು. ಯೋಚಿಸುವಾಗ ಕೊನೆಯ ನಂಬರ್ ಮಣಿಯಾಗಿದ್ದರೂ ಸಹ ಅಂತಹ ಆತ್ಮನ ಬಗೆಗೆ ಸದಾ ಮುಂದುವರಿಯಲಿ ಎಂದು ಪ್ರತಿಯೊಬ್ಬ ಆತ್ಮನ ಬಗೆಗೆ ಶುಭ ಚಿಂತಕರಾಗಿದ್ದರು. ಇಂತಹ ವಿಶೇಷತೆಗಳನ್ನು ಎಲ್ಲ ಮಕ್ಕಳು ಅನುಭವ ಮಾಡಿದ್ದೀರಿ. ಸೊ ಇಲ್ಲಿ ಪರಮಾತ್ಮ ಯಾರನ್ನಾದರೂ ನೋಡ್ತಿರ್ಬೇಕಾದ್ರೆ ಬ್ರಹ್ಮ ಬಾಬಾ ಯಾವ ರೀತಿ ನೋಡಿದ್ರು ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ, ಪ್ರತಿಯೊಬ್ಬರ ವಿಶೇಷತೆ ಅಥವಾ ಅವರ ಗುಣ ನೋಡೋದು. ಯೋಚಿಸುವಾಗ ಅವ್ರ ಕೊನೆಯ ನಂಬರ್ ಅಂತೇಳಿ, ಮಾಲೆಯ ಕೊನೆಯ ಮಣಿ ಅಂತ ಗೊತ್ತಾಗಿದ್ರೂ ಸಹ, ಯಾಕಂದರೆ ಪರಿಶೀಲನಾ ಶಕ್ತಿಯಲ್ಲಿ ಕೂಡ ಬ್ರಹ್ಮ ತಂದೆ ಟಾಪಲ್ಲಿನೇ ಇದ್ದರು. ಸೊ ಸರ್ವಶಕ್ತಿಗಳನ್ನು ಯೂಸ್ ಮಾಡಿದ್ರು ಅವರು ಕೂಡ. ಸೊ ಅಷ್ಟು ಪರಿಶೀಲನೆ ಇದ್ದಾಗ್ಯೂ ಕೂಡ ಅವರನ್ನು ಕೂಡ ಮುಂದುವರಿಸಬೇಕು ಅನ್ನೋ ಒಂದು ಶುಭ ಚಿಂತನೆ, ಶುಭ ಕಾಮನೆ, ಶುಭ ಭಾವನೆ ಅಂತೇಳಿ ತಿಳಿಸ್ತಾ ಇರ್ತಾರೆ. ಆ ಶುಭ ಚಿಂತಕರಾಗಿದ್ದರು. ಇಂತಹ ವಿಶೇಷತೆಗಳನ್ನು ಒಬ್ಬರೇ ಅಲ್ಲ, ಏನೋ ಸುಮ್ಮನೆ ಪರಮಾತ್ಮ ಹೇಳಿದ್ದಾರೆ ಅದನ್ನು ಮಾತಿಗಾಗಿ ಹೇಳಿ, ಅವರ ಮಾತಿನಿಂದ ಹೇಳಿ ಅಲ್ಲಿಗೆ ಸುಮ್ಮನೆ ಇರೋದಲ್ಲ, ಅದನ್ನು ಮಾಡಿ ತೋರಿಸಿದ್ರು. ಅದಕ್ಕಾಗಿಯೇ ಪ್ರತಿಯೊಬ್ಬ ಮಕ್ಕಳಿಗೆ ಅದು ಅನುಭವ ಆಯಿತು, ಇಲ್ಲದಿದ್ದರೆ ಅನುಭವ ಆಗ್ತಿರಲಿಲ್ಲ. ಸೊ ಈ ಎಲ್ಲ ಮಾತುಗಳಲ್ಲಿ ಸಮಾನರಾಗುವುದು ಅರ್ಥಾತ್ ಫಾಲೋ ಫಾದರ್ ಮಾಡುವುದು. ಇದನ್ನು ಫಾಲೋ ಮಾಡುವುದು ಕಠಿಣವೇ? ಇದನ್ನೇ ಸ್ನೇಹ ಅಥವಾ ರಿಟರ್ನ್, ಬದಲು ಕೊಡೋದು, ಹಿಂತಿರುಗಿ ಕೊಡೋದು ಎನ್ನಲಾಗುತ್ತದೆ ಅಂತಿದ್ದಾರೆ. ಸೊ ಇಲ್ಲಿ ಪರಮಾತ್ಮ ನಮಗೆ ಸ್ಟಾರ್ಟಿಂಗ್ ಅವ್ರ ಯೋಚನೆ ಯಾವ ರೀತಿ ಇತ್ತು ಅಂದರೆ ಸಮರ್ಥತೆ ಯಾವ ರೀತಿ ತಂದ್ಕೋಬೇಕು, ಅದಾದಮೇಲೆ ಅವರ ವಾಚ ಯಾವ ರೀತಿ ಇತ್ತು ಅಂದರೆ ಎಲ್ಲರಿಗೂ ಧೈರ್ಯವನ್ನು ಕೊಡೋ ಮಾತಿತ್ತು. ಸೊ ಅದರ ಜೊತೆ ಜೊತೆ ಅವರ ಕರ್ಮಗಳು ಯಾವ ರೀತಿ ಇದ್ವು ಅಂದರೆ ಆರ್ಡರ್ ಹಾಕೋದಲ್ಲ, ಎಲ್ಲರ ಜೊತೆ ಕಲಿತು ಮೆಲಿತು ಸ್ನೇಹದಿಂದ ಇದ್ದುಕೊಂಡು ಕರ್ಮದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ರು. ಅದಾದಮೇಲೆ ಸಂಬಂಧ ಸಂಪರ್ಕಗಳಲ್ಲಿ ಕಂಪ್ಲೀಟ್ ಕ್ಲೋಸ್ ರಿಲೇಷನ್ಶಿಪ್ಸ್ ಆ್ಯಂಡ್ ಕಾಂಟ್ಯಾಕ್ಟ್ಸ್ ಮೇಂಟೈನ್ ಮಾಡಿದರು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಅವರ ನೋಟ ಅಂದರೆ ನೋಡೋದು ಯಾವ ರೀತಿ ಇತ್ತು ಅಂದರೆ ಎಂಥವರಾಗಲಿ ವಿಶೇಷತೆಗಳನ್ನೇ ನೋಡ್ತಾ ಇದ್ರು. ಸೊ ಇಲ್ಲಿ ಪರಮಾತ್ಮ ಹೇಳಿರೋ ಹಾಗೆ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಬಹುದಾ, ಸ್ನೇಹದ ರಿಟರ್ನ್ ಕೊಡಬಹುದಾ ಅಂದರೆ ಅದು ಯಾರ ನಿರ್ಣಯ. ಸೊ ಒಂದು ವೇಳೆ ನಾನು ಕೂಡ ನರನಿಂದ ನಾರಾಯಣ ಆಗಬೇಕು ಅನ್ನೋ ಲಕ್ಷ್ಯವನ್ನು ಇಟ್ಟುಕೊಂಡು ದೃಢ ಸಂಕಲ್ಪವನ್ನು ಮಾಡಿ ಕರ್ಮದಲ್ಲಿ ಅದನ್ನೆಲ್ಲ ತಂದರೆ ಓಕೆ ಮಾಡ್ಬೋದು. ಇಲ್ಲ, ನನ್ನ ಜೀವನ ಯಾವ ರೀತಿ ಇದ್ದರೂ ಪರವಾಗಿಲ್ಲ, ಪ್ರೈಮರಿ ಸ್ಟೇಜಲ್ಲಿದ್ದರೂ ಪರವಾಗಿಲ್ಲ, ಕಲ್ಪ ಪೂರ್ತಿ ನನ್ನ ಜೀವನ ನಾನು ಏನಾದರೂ ನನಗೆ ಪರವಾಗಿಲ್ಲ, ಓಕೆ ನನ್ನ ಪದವಿಷ್ಟು ಸಾಕು, ನನಗೆ ಈ ರೀತಿಯ ಜನ್ಮಗಳು ಸಾಕು ಅಂದ್ಕೊಂಡ್ರೆ ಓಕೆ, ಅದು ಯಾರ ನಿರ್ಣಯ ಅವ್ರದ್ದೇ. ಸೊ ಮಾಡಬೇಕಾ ಬೇಡ ಅನ್ನೋ ನಿರ್ಣಯ ಕೂಡ ನಮಗೆ ಬಿಡ್ತಾರೆ ಪರಮಾತ್ಮ. ಯಾಕಂತಂದರೆ ಅಷ್ಟಶಕ್ತಿಗಳಲ್ಲಿ ಒಂದಾದ ನಿರ್ಣಯ ಶಕ್ತಿ ಕೂಡ ನಮ್ಮದೇ. ಸೊ ಇಲ್ಲಿ ದೃಢ ಸಂಕಲ್ಪ ಮಾಡಿ ಮಾಡಬಹುದಾ ಅಂದರೆ ಆರಾಮಾಗಿ ಮಾಡ್ಬೋದು. ಅದಕ್ಕಾಗಿ ಪರಮಾತ್ಮ ಬೇಕಾದಷ್ಟು ಸಹಯೋಗವನ್ನು ನಮಗೆ ಕೊಡ್ತಾರೆ. ಅದಕ್ಕಾಗಿ ಇದು ಕಠಿಣನ ಅಂತ ಕೇಳ್ತಾ ಇದ್ದಾರೆ. ನೋಡಿದ ತಕ್ಷಣ ಎಲ್ಲರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆ, ಯೋಚನೆಯಲ್ಲಿ, ಮಾತಿನಲ್ಲಿ ನಾವು ಧೈರ್ಯವನ್ನು ಕೊಡೋ ಮಾತುಗಳಾಡೋದು, ಮತ್ತು ಕರ್ಮ ಮಾಡ್ತಿರ್ಬೇಕಾದ್ರೆ ಎಲ್ಲರ ಜೊತೆ ಹೋಗಿ ಸೇರ್ಕೊಳ್ಳೋದು, ಮಾಡೋದು, ಅದರ ಜೊತೆ ಎಲ್ಲರನ್ನ ನನ್ನವ್ರು ಅಂದ್ಕೊಂಡು ಪ್ರೀತಿಯಿಂದ ನೋಡ್ಕೊಳ್ಳೋದು. ಅದಾದಮೇಲೆ ಅವ್ರ ಕೊನೆಯ ನಂಬರ್ ಅಂತೇಳಿ ನಮ್ಗೆ ಗೊತ್ತಾದಾಗಲೂ ಅವರನ್ನು ಮುಂದುವರಿಸಬೇಕು ಅನ್ನೋ ಒಂದು ಶುಭ ಚಿಂತನೆ ಇದೇನಾ ಇಟ್ಕೋಬಹುದಾ ಅಂದರೆ ಆರಾಮಾಗಿ ಮಾಡ್ಬೋದು ಅಂತ ಇದ್ದಾರೆ. ಸೊ ಇದು ಕಠಿಣನಾ ಅಂತೇಳಿ ಪ್ರಶ್ನೆಯನ್ನು ಕೂಡ ಕೇಳುತ್ತಾ ಇದ್ದಾರೆ. ಅದಾದಮೇಲೆ ಬಾಪ್ದಾದ ಪ್ರತಿಯೊಂದು ಮಗು ಇಲ್ಲಿಯವರೆಗೆ ಎಷ್ಟು ರಿಟರ್ನ್ ಮಾಡಿದ್ದಾರೆ ಎಂದು ನೋಡುತ್ತಿದ್ದರು. ಎಲ್ಲರ ಗುರಿ ಇದೆ, ಆದರೆ ಪ್ರತ್ಯಕ್ಷ ಜೀವನದಲ್ಲಿಯೇ ನಂಬರ್ ವಾರ್ ಇದೆ. ಸೊ ನಂಬರ್ 1 ಆಗಲು ಬಯಸುತ್ತಾರೆ, 2, 3ನೇ ನಂಬರ್ ಆಗಲು ಬಯಸುವುದಿಲ್ಲ. ಈ ಶಕ್ತಿಶಾಲಿ ಗುರಿ ಚೆನ್ನಾಗಿದೆ,
ಆದರೆ ಲಕ್ಷ್ಯ ಮತ್ತು ಲಕ್ಷಣಗಳು ಸಮಾನವಾಗುವುದೇ ಸಮಾನರಾಗುವುದಾಗಿದೆ ಅಂತಿದ್ದಾರೆ. ಸೊ ಇಲ್ಲಿ ನಾವು ಒಂದು ಲಕ್ಷ್ಯ ಅಂತೇಳಿ ಇಟ್ಕೊಂಡಾಗ ಅಂದರೆ ನನಗೆ ಯಾವ ಜನ್ಮ ಬೇಕು, ರಾಜಕುಟುಂಬದಲ್ಲಿ ಬೇಕಾ, ಅಷ್ಟರತ್ನಗಳಲ್ಲಿ ಬರಬೇಕಾ, ಅಥವಾ ಪ್ರಜೆಗಳಲ್ಲಿ ಬರಬೇಕಾ, ದಾಸಿಗಳಲ್ಲಿ ಬರಬೇಕಾ ಅನ್ನೋ ನಿರ್ಣಯವನ್ನು ತೆಗೆದುಕೊಂಡು ಅವಾಗೇನಾಗುತ್ತೆ ಅಂದರೆ ಆ ಲಕ್ಷ್ಯವನ್ನು ಇಟ್ಕೊಂಡಾಗ ಲಕ್ಷಣಗಳು ಬರ್ತಾ ಹೋಗ್ತದೆ ನಮ್ಮ ಹತ್ರ. ಸೊ ಆ ಪರಿಸ್ಥಿತಿ ಬಂದಾಗೆಲ್ಲ ಅದನ್ನು ಧಾರಣೆ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದರೆ ಆ ಲಕ್ಷ್ಯದ ಕಡೆ ನಮ್ಮ ಜರ್ನಿ ಅನ್ನೋದು ಆಗ್ತಾ ಇರ್ತದೆ. ಇಲ್ಲ ಅಂಥೇಳಿ ನಾನೇನೋ ಸುಮ್ಮನೆ ಪರಮಾತ್ಮನ ನೋಡಿ ವಿದ್ಯಾಲಯಕ್ಕೆ ಬಂದಿದ್ದೆ, ನನ್ನ ಜನ್ಮಗಳಲ್ಲ, ಈ ಸೃಷ್ಟಿ ಏನಕ್ಕೆ ರಚನೆ ಆಯಿತು, ಡ್ರಾಮಾ ಏನಕ್ಕೆ ರಚನೆ ಆಯಿತು, ಈ ರೀತಿ ಏಕಿದೆ, ಇದೆಲ್ಲ ಕ್ವೆಶನ್ಸ್ ಅಂದರೆ ನಿರಾಶೆಗಳಿಗೆ ಒಳಗಾಗ್ತೀವಷ್ಟೇ. ಯಾಕಂದರೆ ಲಕ್ಷ್ಯ ಇಲ್ಲ, ಲಕ್ಷಣಗಳಿಲ್ಲ, ಬೋರ್. ಯಾಕೆ ಈ ಬೋರ್ ಬರ್ತದೆ ಅಂದರೆ ಧಾರಣೆಯಲ್ಲಿ ಏನೂ ತರ್ತಾ ಇಲ್ಲ. ಸೊ ಮುರಳಿ ಓದೋದೇ ಒಂದು ರೂಲ್ ಅಂತೇಳಿ ಇಟ್ಕೊಂಡು ಬೆಳಗ್ಗೆ ಎದ್ಕೊಂಡು ಸ್ವಲ್ಪ ಏನೋ ಆತು ಕಳಿಸಿ ಕಳಿಸಿ ಅಂತಾರಲ್ಲ ಪರಮಾತ್ಮ, ಆ ರೀತಿ ಮನಸ ಸೇವೆ ಮಾಡಿ ಯೋಗ ಅಂತೇಳಿ ಹೆಸರಿಟ್ಟದನ್ನು, ಮತ್ತು ಅದಾದಮೇಲೆ ಈ ಮುರಳಿಯನ್ನು ಓದಾದ್ಮೇಲೆ ಮುಗೀತು ಇವತ್ತಿಗೆ ಅಂದ್ಕೊಂಡ್ರೆ ಡ್ರಾಮಾನಲ್ಲಿ ಆ ಮಜಾ ಅಂದರೆ ಆ ಆನಂದ ಅಂದಚಂದ ಅನುಭವದಲ್ಲಿ ಬರೋದಿಲ್ಲ. ಮತ್ತು ಯಾವಾಗ ಬರ್ತದೆ ಅಂದರೆ ಕಂಪ್ಲೀಟಾಗಿ ಪರಮಾತ್ಮ ಹೇಳಿರೋ ಹಾಗೆ ಧಾರಣೆಯಲ್ಲಿ ಪ್ರಾಕ್ಟಿಕಲ್ ಲೈಫಲ್ಲಿ ಪ್ರಯೋಗದಲ್ಲಿ ತಂದರೆ ಆವಾಗ ನಮಗೆ ಆ ಅಂದಚಂದ ಅಂದರೆ ಮೋಜಿನಲ್ಲಿರ್ತೀರಾ ಅಂತೇಳಿ ಕೇಳ್ತಾರೆ ನೋಡಿ, ಆ ಮೋಜು ಅನುಭವದಲ್ಲಿ ಬರಲಿಕ್ಕೆ ಸಾಧ್ಯ. ಅದಕ್ಕಾಗಿಯೇ ಲಕ್ಷ್ಯ ಇರಬೇಕು, ಆಗಲೇ ಲಕ್ಷಣ ಅನ್ನೋದು ಬರ್ತದೆ ಅಂತಿದ್ದಾರೆ ಇಲ್ಲಿ. ಸೊ ಒಂದು ಟೈಮಿಗೆ ಬ್ರಹ್ಮ ಬಾಬನ್ಗೆ ಯಾರು ರೋಲ್ ಮಾಡೆಲ್ ಕೆಳಗಡೆ ಇರಲಿಲ್ಲ, ಯಾರನ್ನು ನೋಡಿ ಪುರುಷಾರ್ಥ ಮಾಡಬೇಕು ಗೊತ್ತಿಲ್ಲ. ಆದರೂ ಸಹ ಪರಮಾತ್ಮ ಹೇಳಿರೋ ಹಾಗೆ ಮಾಡ್ತಾ ಹೋದರು, ನಂಬರ್ 1 ಆಗಿಬಿಟ್ರು. ಈಗ ನಮಗೆ ರೋಲ್ ಮಾಡೆಲ್ ಕೆಳಗಡೆ ಒಬ್ರು ಇದ್ದಾರೆ, ಇವರನ್ನು ನೋಡ್ರಿ ಅಂದರೆ ಕಾಪಿ ಮಾಡಲಿಕ್ಕೆ ಇದೆ ಒಂದು ಪೇಜಲ್ಲಿ. ಸೊ ಅದು ನೋಡಿ ಬರಿತಾ ಹೋದರೆ ಮುಗಿದೋಯ್ತು. ಸೊ ಹೆಜ್ಜೆಯನ್ನು ಇಡ್ರಿ ನಂಬರ್ 1 ಆಗ್ಲಿಕ್ಕೆ ನೀವು ಸಾಧ್ಯ ಅಂತಿದ್ದಾರೆ. ಸೊ ಆ ಹೆಜ್ಜೆಯನ್ನು ಇಟ್ಟು ಮಾಡ್ಲಿಕ್ಕೆ ಸಾಧ್ಯನಾ ಅಂದರೆ ಆರಾಮಾಗಿ ಆಗುತ್ತೆ. ಏಕೆ ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಹೇಳ್ತಿರ್ತಾರೆ ಪರಮಾತ್ಮ ಅವೆಲ್ಲ ಮಾಡಲಿಕ್ಕೆ ಸಾಧ್ಯನಾ, ಅದೆಲ್ಲ ಆಗಲ್ಲ ಬಿಡಿ ಅಂಥೇಳಿ ಹೇಳ್ತಿರ್ತಾರೆ. ಸೊ ಏನು ರೀಸನ್ ಇದು ಅಂದರೆ ಲಕ್ಷ್ಯ ಇಲ್ಲ, ನಾನು ಇದಾಗಬೇಕು ಅನ್ನೋ ಒಂದು ಲಕ್ಷ್ಯ ಗುರಿ ಇಲ್ಲ, ಅದಕ್ಕಾಗಿ ಲಕ್ಷಣಗಳು ಬರ್ತಾ ಇಲ್ಲ ಅಂತಿದ್ದಾರೆ. ಸೊ ಇದೇ ಸಮಾನರಾಗೋದು ಅಂತೇಳಿ ಹೇಳಿ ಇದಕ್ಕಾಗಿ ಹೇಗೆ ಬ್ರಹ್ಮ ತಂದೆಯ ಮೊದಲ ಧೈರ್ಯದ ಯಾವ ಹೆಜ್ಜೆಯನ್ನಿಟ್ಟರು, ಆ ಹೆಜ್ಜೆಯಿಂದಲೇ ಪದಮಾಪದಂ ಭಾಗ್ಯವಂತ ಎಂದು ಆದಿಯಿಂದಲೂ ಅನುಭವ ಮಾಡಿದರು. ಧೈರ್ಯ ಅಥವಾ ಸಾಹಸದ ಮೊದಲ ಹೆಜ್ಜೆಯು ಎಲ್ಲ ವಿಷಯಗಳಲ್ಲಿ ಸಮರ್ಪಣೆ, ಎಲ್ಲವನ್ನೂ ಸಮರ್ಪಣೆ ಮಾಡಿದರು. ಏನಾಗುವುದೋ ಹೇಗಾಗುವುದೋ ಎಂದು ಯೋಚಿಸಲಿಲ್ಲ. ಒಂದು ಕ್ಷಣದಲ್ಲಿ ತಂದೆಯ ಶ್ರೇಷ್ಠ ಮತದಂತೆ ತಂದೆಯ ಸಂಕೇತ ಸಿಗುವುದು ಮತ್ತು ಬ್ರಹ್ಮ ತಂದೆಯ ಕರ್ಮ ಅಥವಾ ಹೆಜ್ಜೆ ಇಡುವುದನ್ನೇ ಧೈರ್ಯದ ಅಥವಾ ಸಾಹಸದ ಮೊದಲ ಹೆಜ್ಜೆ ಎಂದು ಕರೆಯುತ್ತಾರೆ. ಸೊ ಇಲ್ಲಿ ಬ್ರಹ್ಮ ತಂದೆ ಏನು ಮಾಡಿದರು ಅಂದರೆ ಪ್ರತಿಯೊಂದು, ಈಗ ಶಿವ ಪರಮಾತ್ಮ ಹೇಳಿದ ತಕ್ಷಣ ಒಬ್ರದ್ದೇ ಯಾರ್ದಾದ್ರೂ ಸಪೋರ್ಟ್ ಬೇಕು, ಇವ್ರು ಬರ್ತಾರೇನೋ ನೋಡೋಣ, ಇವ್ರು ಮಾಡ್ತಾರೇನೋ ನೋಡೋಣ, ಸೊ ಹಿಂಗೆ ಮಾಡಿದರೆ ಏನಾಗ್ತದೋ ಏನೋ, ಮತ್ತು ಮುಂದೆ ಹೆಂಗೋ ಏನೋ, ಇದು ಯಾವ ಯೋಚನೆ ಇರಲಿಲ್ಲ. ಜಸ್ಟ್ ಅವ್ರು ಹಿಂಗೆ ಹೇಳಿದ್ರಾ ಅದೇ ಹೆಜ್ಜೆ ಇಟ್ಬಿಟ್ರಷ್ಟೆ. ಸೊ ಅಷ್ಟು ನಂಬರ್ 1 ಆಜ್ಞಾಕಾರಿ ಆದರು. ಸೊ ಇಲ್ಲಿ ನಾವು ಕೂಡ ಚೆಕಿಂಗ್ ಪಾಯಿಂಟ್ ಬ್ರಹ್ಮ ತಂದೆಯನ್ನು ಹೋಲಿಸಿ ನೋಡ್ಕೊಳ್ಬೇಕು ಅಂತಾರೆ. ಸೊ ಈ ವಿದ್ಯಾಲಯದಲ್ಲಿ ಬ್ರಹ್ಮ ತಂದೆಯನ್ನು ನಮ್ಮನ್ನು ನಾವು ಹೋಲಿಸ್ಕೊಳ್ತಾ ಇದ್ದೀವಿ ಅಂದರೆ ಟಾಪ್ ಮೋಸ್ಟ್ ಪುರುಷಾರ್ಥ ಅಂದರೆ ಇನ್ನು ಪ್ರೈಮರಿ ಸ್ಟೇಜಿಂದ ಅಡ್ವಾನ್ಸ್ ಸ್ಟೇಜಿಗೆ ಬಂದಿದ್ದೀವಿ ಅಂತ ಅರ್ಥ. ಸೊ ಬ್ರಹ್ಮ ತಂದೆಯನ್ನು ನೋಡಿ ಪುರುಷಾರ್ಥ ಮಾಡ್ತಾ ಇದ್ದೀವಿ, ಅವ್ರು ಹೆಂಗೆ ಮಾಡಿದ್ರು ಹಾಗೆ, ಅದು ಕಷ್ಟ ಆಗಲಿ ಇಷ್ಟ ಆಗಲಿ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ ಅಂದರೆ ಇನ್ನು ಟಾಪ್ ಮೋಸ್ಟ್ ಪುರುಷಾರ್ಥ ಮಾಡ್ತಾ ಇದ್ದಂಗೆ. ಅಂದರೆ ತಂದೆಯ ಆಜ್ಞೆ ಹಿಂಗೆ ಲಭಿಸಿತು, ಇವ್ರ ಹೆಜ್ಜೆಯನ್ನು ಇಡ್ತಾ ಹೋದರು. ಕರ್ಮ ಇಡೋದಿನ್ನು ಇದನ್ನೇ ಸಮರ್ಪಣೆ, ಸಾಹಸದ ಮೊದಲ ಹೆಜ್ಜೆ, ಧೈರ್ಯದ ಮೊದಲ ಹೆಜ್ಜೆ ಅಂತೇಳಿ ಕರೀತಾರೆ ಅಂತಿದ್ದಾರೆ. ಈಗ ಸಮರ್ಪಣೆ ಬಗ್ಗೆ ತಿಳಿಸ್ತಾ ಇದ್ದಾರೆ. ತನುವನ್ನು ಸಮರ್ಪಣೆ ಮಾಡಿದರು, ಮನಸ್ಸನ್ನು ಸದಾ ಮನ್ಮನಾಭವದ ವಿಧಿಯಿಂದ ಸಿದ್ಧಿ ಸ್ವರೂಪ ಮಾಡಿದರು. ಆದ್ದರಿಂದ ಮನ ಅರ್ಥಾತ್ ಪ್ರತಿಯೊಂದು ಸಂಕಲ್ಪ ಸಿದ್ಧಿ ಅರ್ಥಾತ್ ಸಫಲತೆಯ ಸ್ವರೂಪವಾದವು. ಧನವನ್ನು ಭವಿಷ್ಯದ ಬಗೆಗೆ ಚಿಂತಿಸದೆ ನಿಶ್ಚಿಂತರಾಗಿ ಸಮರ್ಪಣೆ ಮಾಡಿದರು. ಏಕೆಂದರೆ ಇದು ಕೊಡುವುದಲ್ಲ, ಆದರೆ ಪದಮದಷ್ಟು ಪಡೆಯುವುದಾಗಿದೆ ಎಂಬ ನಿಶ್ಚಯವಿತ್ತು.
ಅದೇ ರೀತಿ ಸಂಬಂಧವನ್ನು ಸಹ ಸಮರ್ಪಣೆ ಮಾಡಿದರು. ಅರ್ಥಾತ್ ಲೌಕಿಕವನ್ನು ಅಲೌಕಿಕ ಸಂಬಂಧದಲ್ಲಿ ಪರಿವರ್ತನೆ ಮಾಡಿದರು, ಬಿಡಲಿಲ್ಲ. ಕಲ್ಯಾಣ ಮಾಡಿದರು, ಪರಿವರ್ತನೆ ಮಾಡಿದರು. ಸೊ ಈಗ ಒಂದೊಂದು ನೋಡ್ತಾ ಹೋದರೆ ತನುವನ್ನಂತೂ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದರು. ಅದಾದಮೇಲೆ ಆಲೋಚನೆ, ಮನಸ್ಸನ್ನು ಮನ್ಮನಾಭವ ಅಂದರೆ ಪರಮಾತ್ಮ ಹೇಳೋದೊಂದು, ಅವರು ಯೋಚನೆ ಮಾಡೋದೊಂದು, ಈ ರೀತಿ ಇರಲಿಲ್ಲ. ಸೊ ಪರಮಾತ್ಮ ಏನು ಹೇಳಿದ್ರು ಅದನ್ನೇ ಯೋಚನೆ. ಮನ್ಮನಾಭವ ಅನ್ನೋ ವಿಡಿಯೋನಲ್ಲಿ ಅದನ್ನು ಕವರ್ ಮಾಡಲಾಗಿದೆ. ಸೊ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಕಂಪ್ಲೀಟ್ ಯೋಚನೆಯನ್ನು ಪರಮಾತ್ಮನ ಮೇಲೇ ಇಡೋದು. ಕಂಪ್ಲೀಟ್ ಅದನ್ನು ಕೂಡ ಸಿದ್ಧಿ ಸ್ವರೂಪ ಅಂದರೆ ಏನು ಯೋಚನೆ ಮಾಡಿದ್ರೆ ಅದು ಸಿದ್ಧಿ ಆಗ್ತಿತ್ತು. ಏನಕ್ಕೆ? ಪರಮಾತ್ಮ ಹೇಳಿರೋ ರೀತಿನೇ ಯೋಚನೆ ಮಾಡಿರೋದಕ್ಕೆ. ಅದಾದಮೇಲೆ ಧನವನ್ನು ಭವಿಷ್ಯದ ಬಗೆಗೆ ಚಿಂತಿಸದೆ, ಸೊ ತನು ಆಯಿತು, ಮನ ಆಯಿತು, ಈಗ ಧನ. ಸೊ ಈ ಧನವನ್ನು ಕೂಡ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ನಿಶ್ಚಿಂತವಾಗಿ ಕೊಟ್ಬಿಟ್ರು. ಸೊ ಅದು ಏನಕ್ಕೆ? ಇದು ಕೊಡೋದಲ್ಲ, ಪದಮದಷ್ಟು ಪಡೆಯೋದು ಅನ್ನೋ ನಿಶ್ಚಯ ಅಲ್ಲಿ ಬ್ರಹ್ಮ ಬಾಬನ್ಗೆ ಇತ್ತು. ಅದಾದಮೇಲೆ ಸಂಬಂಧ ಸಂಪರ್ಕ. ಸೊ ಇಲ್ಲಿ ಧನವನ್ನು ಹಾಕ್ತಿರ್ಬೇಕಾದ್ರೆ ನಾವು ಕೂಡ ಸೊ ಯಾರನ್ನಾದ್ರೂ ರೆಸ್ಪೆಕ್ಟ್ ಅಂದರೆ ಅವ್ರಿಗೆ ನಮಗೆ ಗೌರವಿಸ್ತಾರೆ ಅಂತ ಆಶಿಸಿ, ಅಥವಾ ಇವ್ರು ಇಷ್ಟ ಹಾಕಿದರೆ ಅದಕ್ಕಾಗಿ ನಾನು ಇಷ್ಟ ಹಾಕಬೇಕು ಅನ್ನೋ ಒಂದು ಕಾಂಪಿಟೇಷನ್ಗೆ, ಅಥವಾ ಹಾಕಲಿಲ್ಲ ಅಂದರೆ ಇವ್ರು ಏನು ಅನ್ಕೊತಾರೇನೋ ಅನ್ನೋ ಒಂದು ಲೋಕ ಮರ್ಯಾದೆಗೆ, ಈ ರೀತಿ ಏನಾದರೂ ವಶವಾಗಿ ಹಾಕ್ತಾ ಇದ್ದರೆ ಮಾತ್ರ ಬ್ರಹ್ಮ ತಂದೆಯ ಸಮಾನ ಅಲ್ಲ, ಎಲ್ಲೂ ಅವರ ಸಮೀಪದಲ್ಲಿ ಕೂಡ ನಾವಿಲ್ಲ ಅಂತ ಅರ್ಥ. ಸೊ ನಿಶ್ಚಿಂತರಾಗಿ ಇದು ಪಡೆಯೋದು ಅನ್ನೋ ಒಂದು ನಿಶ್ಚಯದಿಂದ ಧನವನ್ನು ಕರೆಕ್ಟಾಗಿ ಸಮರ್ಪಣೆ ಮಾಡಿದರು. ಅದಾದಮೇಲೆ ತನು ಅಂತ ಬಂದಾಗ, ಯಜ್ಞದಲ್ಲಿ ತನುವನ್ನು ಹಾಕಬೇಕು ಅಂತ ಬಂದಾಗ ಪ್ರತಿ ಸಲ ನನಗೆ ಅದು ಚೆನ್ನಾಗಿಲ್ಲ, ಇದು ಹೆಲ್ತ್ ಸರಿ ಇಲ್ಲ ಅಂಥೇಳಿ ಕಾರಣಗಳನ್ನು ಹೇಳಿ ಹಿಂಜರಿಯೋದಲ್ಲ, ಪೂರ್ತಿ ಹಾಕ್ಬಿಡೋದಷ್ಟೇ. ಸೊ ಇನ್ನು ಯೋಚನೆ ಅಂದಾಗ ಮಾತ್ರ ಪರಮಾತ್ಮ ಏನು ಹೇಳ್ತಾ ಇದ್ದಾರೋ ಹಂಗೆ ಯೋಚನೆ ಮಾಡ್ತಾ ಇದ್ದೀವ, ಅಥವಾ ಪ್ರಾಕ್ಟಿಕಲಲ್ಲಿ ಅದು ಹೆಂಗಾಗುತ್ತೆ, ಅದು ಸಾಧ್ಯತೆ ಇಲ್ಲ ಅಂಥೇಳಿ. ಏಕೆ ಅಂದರೆ ಸಂಕಲ್ಪ ಮಾಡೋವರೆಗೆ ನಮ್ಮ ಜವಾಬ್ದಾರಿ. ಅದಾದಮೇಲೆ ಪರಿಸ್ಥಿತಿಯನ್ನು ಸೆಟ್ಲ್ ಮಾಡೋದು ಪರಮಾತ್ಮ. ಸೊ ಪರಮಾತ್ಮ ಪರಿಸ್ಥಿತಿಯನ್ನು ಸೆಟ್ಲ್ ಮಾಡಿದಾಗ ಯಾರಿಗೂ ನೋವಿರಲ್ಲ, ಎಲ್ಲರೂ ಸುಖದಿಂದ ಇರ್ತಾರೆ. ಸೊ ಈಗ ನೆಕ್ಸ್ಟ್ ಬರೋದು ಸಂಬಂಧಗಳು. ಸೊ ಸಂಬಂಧಗಳಂತ ಬಂದ ತಕ್ಷಣ ಎಷ್ಟು ವಿಚಿತ್ರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಇವ್ರು ಅಪವಿತ್ರ, ನಾವು ಪವಿತ್ರ, ಇವರು ಅಜ್ಞಾನಿಗಳು, ನಾವು ಜ್ಞಾನಿಗಳಂದರೆ ವಿಭಜನೆ ರೇಖೆಯನ್ನೇ ಗೀಚಿಬಿಡ್ತಾ ಇದ್ದಾರೆ. ಸೊ ಇಲ್ಲಿ ಮಾಸ್ಟರ್ ರಚಯಿತರಾಗಿ ನಮ್ಮ ಜೀವನವನ್ನು ನಾವು ರಚಿಸ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ಮೇನ್ ಜ್ಞಾನವನ್ನೇ ಮರ್ತು ಹೋಗಿ ಎಲ್ಲವನ್ನ ರೆಕಾರ್ಡಿಂಗಲ್ಲಿ ವಿಭಜನೆ ಅಂದರೆ ಇವ್ರು ಬೇರೆ ನಾನು ಬೇರೆ ಅನ್ನೋ ರೆಕಾರ್ಡಿಂಗ್ನ ತರ್ತಾ ಇದ್ದಾರೆ. ಸೊ ಇಲ್ಲಿ ಇವ್ರು ಎಷ್ಟು ಹೇಳಿದ್ರು ತಿಳ್ಕೊಳ್ಳಲ್ಲ, ಇವ್ರ ಜ್ಞಾನದಲ್ಲಿ ಬರಲ್ಲ, ಈ ರೀತಿ ಎಲ್ಲ ಮಾತಾಡಲಿಲ್ಲ ಬ್ರಹ್ಮ ಬಾಬಾ. ಸೊ ಬ್ರಹ್ಮ ಬಾಬಾ ಏನು ಮಾಡಿದರು, ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿದರು. ಸೊ ಅದಕ್ಕೂ ಸೆಪರೇಟ್ ಪ್ಲೇಲಿಸ್ಟ್ ಇದೆ. ಸೊ ಯಾವ ರೀತಿ ಪರಿವರ್ತನೆ ಮಾಡ್ಬೋದು, ಯಾರ್ಯಾರಿಗೆ ಪರಮಾತ್ಮ ಏನು ಶ್ರೀಮತ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಡಿಯೋಸನ್ನೆಲ್ಲ ಅಪ್ಲೋಡ್ ಮಾಡಲಾಗಿದೆ. ಸೊ ಅಲ್ಲೋಗಿ ನೋಡಿದಾಗ ಕ್ಲಾರಿಟಿ ಬರ್ತದೆ, ಅಲ್ಲಿ ಪರಮಾತ್ಮ ಏನು ಹೇಳಿದ್ದಾರೆ ಅದರ ಬಗ್ಗೆ ಅಂತ. ಸೊ ಅವರ ಕಲ್ಯಾಣ ಮಾಡಬೇಕು, ಅವರನ್ನು ಪರಿವರ್ತನೆ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಸಂಸ್ಕಾರಗಳ ರೆಕಾರ್ಡಿಂಗು ಕರೆಕ್ಟಾಗಿರಬೇಕು. ಸೊ ಈ ರೀತಿ ತನು, ಮನಸ್ಸು, ಧನ, ಸಂಬಂಧಗಳನ್ನು ಸಮರ್ಪಣೆ ಮಾಡಾದಮೇಲೆ ನನ್ನತನದ ಬುದ್ಧಿ, ಅಭಿಮಾನದ ಬುದ್ಧಿಯನ್ನು ಕೂಡ ಸಮರ್ಪಣೆ ಮಾಡಿದರು. ಆದ್ದರಿಂದ ಸದಾ ತನು, ಮನ, ಬುದ್ಧಿ ಎಲ್ಲವೂ ನಿರ್ಮಲ, ಶೀತಲ, ಸುಖದಾಯಿಯಾಗಿದ್ವು ಅಂತಿದ್ದಾರೆ. ಸೊ ಇಲ್ಲೆಲ್ಲಾದರೂ ನಮಗೆ ಡಿಫ್ರೆನ್ಸ್ ಬರ್ತಾ ಇದೆ ಸುಖದ ವಿಷಯದಲ್ಲಿ, ನಿರ್ಮಲವಾಗಿ ಶೀತಲತೆ ಅನುಭವ ಆಗ್ತಾ ಇಲ್ಲ ಅಂದರೆ ಚೆಕ್ ಮಾಡ್ಕೊಳ್ಬೇಕು, ಸಮರ್ಪಣೆ ಮಾಡಿದ್ದೀವಾ ಇಲ್ಲ ಅಂತ. ಅದಾದಮೇಲೆ ಲೌಕಿಕ ಪರಿವಾರವಾಗಿರಲಿ ಅಥವಾ ಅಪರಿಚಿತ ಆತ್ಮರಿಂದ ಎಂತಹದೇ ಪರಿಸ್ಥಿತಿ ಬಂದರೂ ಸಂಕಲ್ಪದಲ್ಲಿಯೂ ಸ್ವಪ್ನದಲ್ಲಿಯೂ ಎಂದಿಗೂ ಸಂಶಯದ ಸೂಕ್ಷ್ಮ ಸ್ವರೂಪ ಸಂಕಲ್ಪ ಮಾತ್ರವೂ ಗೊಂದಲದಲ್ಲಿ ಬರಲಿಲ್ಲ. ತಮ್ಮೆಲ್ಲರ ಮುಂದೆ ಸಾಕಾರ ರೂಪದಲ್ಲಿ ಬ್ರಹ್ಮ ತಂದೆಯ ಉದಾಹರಣೆ ಇದೆ, ಆದರೆ ಬ್ರಹ್ಮನ ಮುಂದೆ ಯಾವುದೇ ಸಾಕಾರ ಉದಾಹರಣೆ ಇರಲಿಲ್ಲ. ಕೇವಲ ಅಟಲ ನಿಶ್ಚಯ ತಂದೆಯ ಶ್ರೀಮತದ ಆಧಾರವಿತ್ತು. ಸೊ ಇದೇ ಬ್ರಹ್ಮ ತಂದೆಯ ವಿಶೇಷ ಅದ್ಭುತ ಆಗಿತ್ತು, ಇದೇ ಅದ್ಭುತವಾದ ವಿಶೇಷತೆ ಆಗಿತ್ತು ಅಂತ ಇದ್ದಾರೆ. ಸೊ ಇಲ್ಲಿ ಪ್ರಪಂಚದ ಅಜ್ಞಾನಿ ಆತ್ಮರಿಂದ ಸಂಬಂಧ ಸಂಪರ್ಕಗಳಿಂದ ಎಂಥದೇ ಪರಿಸ್ಥಿತಿ ಬಂದರೂ ಕೂಡ
ಬ್ರಹ್ಮ ತಂದೆಗೆ ಸಂಕಲ್ಪ ಮಾತ್ರ ಕೂಡ ಯಾವುದೇ ಸಂಶಯ, ಅಂದರೆ ಪರಮಾತ್ಮನ ಜ್ಞಾನದ ಮೇಲೆ, ಅವ್ರು ತಿಳಿಸ್ತಾ ಇರೋ ಜ್ಞಾನದ ಮೇಲೆ ಸ್ವಲ್ಪ ಕೂಡ ಡೌಟ್ ಸಂಕಲ್ಪ ಮಾತ್ರ, ಅಂದರೆ ಯೋಚನೆಯಲ್ಲಿ ಕೂಡ ಬರಲಿಲ್ಲ. ಸೊ ಇಲ್ಲಿ ನಮಗೆ ಏನಾದರೂ ಪರಿಸ್ಥಿತಿಗಳು ಬಂದಾಗ ಪರಮಾತ್ಮ ಹೇಳ್ತಾ ಇರೋ ಜ್ಞಾನದ ಮೇಲೆ ಡೌಟ್ ಎಷ್ಟರ ಮಟ್ಟಿಗೆ ಬರ್ತಾ ಇದೆ, ಇದು ಚೆಕಿಂಗ್ ಪಾಯಿಂಟ್. ಸೊ ಸಂಶಯ ಬರ್ತಾ ಇದೆನಾ ಅಥವಾ ನಿಶ್ಚಯದಿಂದ ಇದ್ದೀವ ಅನ್ನೋದು ನೋಡ್ಕೊಳ್ಬೇಕು. ಯಾಕೆ ಅಂತಂದರೆ ಇಲ್ಲಿ ಅದ್ಭುತ ವಿಶೇಷತೆ, ಅದ್ಭುತ ವಿಷಯ ಅಂತ ಏನನ್ನು ಹೇಳ್ತಾ ಇದ್ದಾರೆ, ಸ್ವಯಂ ಶಿವಪರಮಾತ್ಮ ಇದನ್ನು ಅದ್ಭುತ ಅಂತ ಇದ್ದಾರೆ. ಸೊ ಯಾವುದನ್ನು ಸಾಕಾರ ರೂಪದಲ್ಲಿ ನಮಗೀಗ ಬ್ರಹ್ಮ ತಂದೆ ಉದಾಹರಣೆಯಾಗಿದ್ದಾರೆ, ಒಂದು ಅದ್ಭುತ ನಮ್ಮ ಎದುರುಗಡೆ ಇದೆ. ಆದರೆ ಬ್ರಹ್ಮ ತಂದೆಗೆ ಯಾವುದೇ ಉದಾಹರಣೆ ಇರಲಿಲ್ಲ. ಜಸ್ಟ್ ಅವರ ಹತ್ರ ಇರೋ ನಿಶ್ಚಯ ಪ್ಲಸ್ ಶಿವಪರಮಾತ್ಮನ ಶ್ರೀಮತ, ಇವೆರಡೇ ಆಧಾರ ಇತ್ತು ಅವರಿಗೆ. ಸೊ ಅದಕ್ಕಾಗಿ ಇದನ್ನು ಅದ್ಭುತ ಅಂತಿದ್ದಾರೆ. ಇದನ್ನು ನಾವು ಕೂಡ ಎದುರುಗಡೆ ಇಟ್ಕೊಂಡು ನಾವು ಮಾಡ್ತಾ ಹೋದರೆ ನಮ್ಮ ಜೀವನ ಕೂಡ ಅದ್ಭುತವಾಗಿ ಇರ್ತದೆ. ಸೊ ತಮಗಂತೂ ಸಹಜವಾಗಿದೆಯಲ್ಲವೇ, ಮತ್ತು ಯಾರು ಎಷ್ಟು ನಂತರ ಬಂದಿರುವಿರೋ ಅವರಿಗೆ ಇನ್ನೂ ಸಹಜವಾಗಿದೆಯಲ್ಲವೇ. ಏಕೆಂದರೆ ಅನೇಕ ಆತ್ಮರ ಪರಿವರ್ತನೆಯ ಶ್ರೇಷ್ಠ ಜೀವನ ತಮ್ಮ ಮುಂದೆ ಉದಾಹರಣೆಯಾಗಿದೆ. ಇದನ್ನು ಮಾಡಬೇಕು, ಹೀಗೆ ಆಗಬೇಕು ಎಂಬುದು ಸ್ಪಷ್ಟವಾಗಿದೆ. ಆದ್ದರಿಂದ ತಮಗೆ ಏಕೆ ಏನು ಎಂಬ ಪ್ರಶ್ನೆ ಬರುವ ಅವಕಾಶವೇ ಇಲ್ಲ. ಎಲ್ಲವನ್ನೂ ನೋಡುತ್ತಿರುವಿರಿ, ಆದರೆ ಬ್ರಹ್ಮನ ಮುಂದೆ ಪ್ರಶ್ನೆ ಬರುವ ಅವಕಾಶವಿತ್ತು. ಏನು ಮಾಡಬೇಕು, ಮುಂದೆ ಏನಾಗುವುದು, ಸರಿ ಮಾಡುತ್ತಿದ್ದೇನೆಯೋ ಅಥವಾ ತಪ್ಪು ಮಾಡುತ್ತಿದ್ದೇನೆಯೋ, ಈ ಸಂಕಲ್ಪ ಬರುವ ಸಂಭವವಿತ್ತು. ಆದರೆ ಸಂಭವವನ್ನು ಅಸಂಭವ ಮಾಡಿ ತೋರಿಸಿದರು. ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ ನಮಗೆ ಎಕ್ಸಾಂಪಲ್ ಮುಂದುಗಡೆ ಇದೆ, ಆದರೆ ಬ್ರಹ್ಮ ತಂದೆಗೆ ಅದೇನೂ ಇರಲಿಲ್ಲ. ನಾನು ಸರಿ ಮಾಡ್ತಾ ಇದ್ದೀನ, ತಪ್ಪು ಮಾಡ್ತಾ ಇದ್ದೀನ, ಇದೇಕೆ, ಇದೇನು, ಎಷ್ಟರ ಮಟ್ಟಿಗೆ ನಾನು ಕರೆಕ್ಟ್ ಇದ್ದೀನಿ ಅನ್ನೋ ಪ್ರತಿಯೊಂದು ಡೌಟ್ ಬರೋ ಪ್ರತಿಯೊಂದು ಚಾನ್ಸ್ ಇತ್ತು ಅಲ್ಲಿ. ಆದರೂ ಕೂಡ ಆ ಸಂಭವವನ್ನು ಅಸಂಭವ ಅಂದರೆ ಆ ಡೌಟ್ ಬರಲಿಕ್ಕೆ ಕೊಡಲಿಲ್ಲ. ಅದನ್ನೇ ಸೂಕ್ಷ್ಮ ಸ್ವರೂಪ ಅಂದರೆ ಇವನ್ನ ಸಂಕಲ್ಪದಲ್ಲಿ ಕೂಡ ಅವರಿಗೆ ಸಂಶಯ ಇರಲಿಲ್ಲ ಅನ್ನೋ ಪ್ರಮಾಣ ಕೊಡ್ತಾ ಇದ್ದಾರೆ ಪರಮಾತ್ಮ ನಮಗೆ. ಅದಕ್ಕಾಗಿಯೇ ವಿದ್ಯಾಲಯದಲ್ಲಿ ಅವರನ್ನು ನಂಬರ್ 1 ಆಗಿ ತೋರಿಸಿ, ಇವ್ರು ಹಾಗೇನೆ ನೀವು ಕೂಡ ಪುರುಷಾರ್ಥವನ್ನು ಮಾಡ್ರಿ ಅಂತೇಳಿ ತೋರಿಸ್ಲಿಕ್ಕೆ ಕಾರಣ ಅದೇ. ಸೊ ಯಾವಾಗ ಈ ಸಂಶಯ ಹೋಗ್ಬಿಡ್ತದೋ, ಆ ಜ್ಞಾನದ ಪ್ರತಿ ಪರಮಾತ್ಮನ ಪ್ರತಿ ನಮಗೆ ನಿಶ್ಚಯ ಅನ್ನೋದು ಬರ್ತದೇನೋ, ಇನ್ನು ಆರಾಮಾಗಿ ಉಳಿದಿದ್ದೆಲ್ಲ ಪರಮಾತ್ಮ ಹೇಳಿರೋ ಹಾಗೆ ಸುಖದಾಯಿಯಾಗಿ, ನಿರ್ಮಲವಾಗಿ, ಪ್ರಶಾಂತವಾಗಿ, ಶೀತಲವಾಗಿ ಅನುಭವ ಅನ್ನೋದು ಆಗ್ತದೆ. ಅದಾದಮೇಲೆ ಒಬ್ಬನ ಬಲ ಒಬ್ಬನ ಭರವಸೆಯ ಆಧಾರದಿಂದ ನಿಶ್ಚಯ ಬುದ್ಧಿ ನಂಬರ್ 1 ವಿಜಯಿಯಾದರು. ಇದೇ ಸಮರ್ಪಣೆಯ ಕಾರಣ ಬುದ್ಧಿ ಸದಾ ಹಗುರವಾಗಿತ್ತು. ಬುದ್ಧಿಯ ಮೇಲೆ ಹೊರೆ ಇರಲಿಲ್ಲ, ಮನಸ್ಸು ನಿಶ್ಚಿಂತವಾಗಿತ್ತು. ಮುಖದ ಮೇಲೆ ಸದಾ ನಿಶ್ಚಿಂತ ಚಕ್ರವರ್ತಿಯ ಚಿಹ್ನೆ ಸ್ಪಷ್ಟವಾಗಿ ನೋಡಿದಿರಿ. ಸೊ ಇಲ್ಲಿ ಒಬ್ಬನ ಬಲ ಒಬ್ಬನ ಭರವಸೆ, ಪರಮಾತ್ಮ ಅಷ್ಟೇ. ಸೊ ಇದಿರೋ ಕಾರಣಕ್ಕಾಗಿ, ಈ ನಿಶ್ಚಯ ಇರೋ ಕಾರಣಕ್ಕಾಗಿ ಸದಾ ಬುದ್ಧಿಯಲ್ಲಿ ಹೊರೆ ಇರಲಿಲ್ಲ, ಅದು ಹಗುರವಾಗಿತ್ತು. ಅಂದರೆ ಲೈಟ್ ಮೈಟ್ ಅಂತಿರ್ತಾರೆ ಪರಮಾತ್ಮ. ಸೊ ಅಷ್ಟು ಬುದ್ಧಿ ಅನ್ನೋದು ಹಗುರವಾಗಿತ್ತು. ಪ್ಲಸ್ ಅದರ ಜೊತೆ ಸದಾ ಮುಖದ ಮೇಲೆ ನಿಶ್ಚಿಂತ ಚಕ್ರವರ್ತಿಯ ಚಿಹ್ನೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅಂತಾರೆ. ಅದಾದಮೇಲೆ 350 ಮಕ್ಕಳು ಮತ್ತು ತಿನ್ನಲು ಹಿಟ್ಟು ಇರಲಿಲ್ಲ. ಆದಿಯಲ್ಲಿರೋ ಒಂದು ಪರಿಸ್ಥಿತಿ ಇದು. ಮತ್ತು ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೆ ಊಟ ಹಾಕಬೇಕು. ಇಂತಹ ಸ್ಥಿತಿಯಲ್ಲಿ ಯಾರಾದರೂ ನಿಶ್ಚಿಂತವಾಗಿರಲು ಸಾಧ್ಯವೇ ಎಂದು ಯೋಚಿಸಿ. 1 ಗಂಟೆಗೆ ಗಂಟೆಯಾಗುವುದು, ಅಂದರೆ ಗಂಟೆಯನ್ನು ಹೊಡೆಯೋದು, ಮತ್ತು 11 ಗಂಟೆಯವರೆಗೆ ಹಿಟ್ಟಿಲ್ಲ. ಯಾರು ನಿಶ್ಚಿಂತರಾಗಿರಲು ಸಾಧ್ಯ? ಇಂತಹ ಪರಿಸ್ಥಿತಿಯಲ್ಲಿಯೂ ಹರ್ಷಿತ ಮತ್ತು ಅಚಲರಾಗಿದ್ದರು. ಇದು ತಂದೆಯ ಜವಾಬ್ದಾರಿಯಾಗಿದೆ, ನನ್ನದಲ್ಲ. ನಾನು ತಂದೆಯವನು ಮತ್ತು ಮಕ್ಕಳೂ ತಂದೆಯವರು. ನಾನು ನಿಮಿತ್ತನಾಗಿದ್ದೇನೆ. ಇಂತಹ ನಿಶ್ಚಿಂತ ಮತ್ತು ನಿಶ್ಚಯದಿಂದ ಯಾರಿರುವರು? ಮನ ಬುದ್ಧಿಯಿಂದ ಸಮರ್ಪಿತ ಆತ್ಮನೇ ಇರುವರು. ಏನಾಗುವುದೋ ಗೊತ್ತಿಲ್ಲ, ಎಲ್ಲರೂ ಹಸಿಯುವುದಿಲ್ಲ ತಾನೇ, ಇದಂತೂ ಆಗುವುದಿಲ್ಲ, ಅದು ಆಗುವುದಿಲ್ಲ ತಾನೇ ಎಂದು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ವ್ಯರ್ಥ ಸಂಕಲ್ಪ ಅಥವಾ ಸಂಶಯದ ಅವಕಾಶವಿದ್ದರೂ ಸದಾ ತಂದೆ ರಕ್ಷಕರಾಗಿದ್ದಾರೆ, ಕಲ್ಯಾಣಕಾರಿಯಾಗಿದ್ದಾರೆ ಎಂಬ ಸಮರ್ಥ ಸಂಕಲ್ಪಗಳು ನಡೆದವು. ಸೊ ಇಲ್ಲಿ ಏನಾಯಿತು ಅಂದರೆ ಸ್ಟಾರ್ಟಿಂಗಲ್ಲಿ ಅವ್ರ ಹತ್ರ ಇರೋ ಎಲ್ಲ ಧನವನ್ನು ಸಮರ್ಪಣೆ ಮಾಡಿದರೂ ಕೂಡ ಒಂದು ಟೈಮ್ಗೆ ಏನಾಯಿತು ಅಂದರೆ ಇರೋದೆಲ್ಲ ಖಾಲಿಯಾಗಿ 1 ಗಂಟೆಗೆ ಊಟ ಬಡಿಸ್ಬೇಕಲ್ಲಿ, ಗಂಟೆ ಹೊಡೀತಾರೆ. ಆದರೆ 11 ಗಂಟೆಯವರೆಗೆ ಆ ರೊಟ್ಟಿ ಮಾಡಲಿಕ್ಕೆ ಬೇಕಾಗಿರೋ ಹಿಟ್ಟು ಕೂಡ ಇಲ್ಲ. ಆದರೂ ಕೂಡ ಅಂದರೆ ಈ ರೀತಿ ಇದ್ದಾಗ
ಎಲ್ಲರಿಗೂ ಎಂಥವರಾದರೂ ಕೂಡ ಅಂದರೆ ಏನಾಗೋದೋ ಗೊತ್ತಿಲ್ಲ, ಅಸಲು ಮಕ್ಕಳಿಗೆ ಊಟ ಸಿಗ್ತದಾ ಇಲ್ಲ, ಇವ್ರ ಹಸುವಿಂದ ಇರೋದಿಲ್ಲ ತಾನೇ, ಇವ್ರಿಗೆ ಹಸುವಿಂದ ಇವ್ರು ಬಳಲೋದಿಲ್ಲ ತಾನೇ, ಇಂಥ ಯೋಚನೆಗಳು ಬರೋ ಅವಕಾಶ ಇತ್ತು. ಅದು ಇರಲಿಕ್ಕಾಗಿ ಕೂಡ ಅಂದರೆ ಅವಕಾಶ ಇರಲಿಕ್ಕಾಗಿ ಕೂಡ ಏನಂತ ಯೋಚನೆ ಮಾಡಿದರು, ಆ ಪರಿಸ್ಥಿತಿಯಲ್ಲಿ ಕೂಡ ಹರ್ಷಿತ ಮತ್ತು ಅಚಲರಾಗಿದ್ದರು. ಇದು ತಂದೆಯ ಜವಾಬ್ದಾರಿ ನನ್ನದಲ್ಲ, ನಾನು ತಂದೆಯವನು ಮತ್ತು ಮಕ್ಕಳು ತಂದೆಯವರು, ನಾನು ನಿಮಿತ್ತನಾಗಿದ್ದೇನೆ ಅಂಥೇಳಿ ಈ ರೀತಿ ಯಾರು ಯೋಚನೆ ಮಾಡ್ತಾರೆ ಅಂಥೇಳಿ ಪ್ರಶ್ನೆ ಕೇಳಿ, ಮನಸ್ಸು ಮತ್ತು ಬುದ್ಧಿಯಿಂದ ಸಮರ್ಪಿತ ಆಗಿರೋ ಆತ್ಮ ಯೋಚನೆ ಮಾಡ್ತದೆ ಅಂತಿದ್ದಾರೆ. ಸೊ ಅದಾದಮೇಲೆ ಏನು ಹೇಳ್ತಾ ಇದ್ದಾರೆ, ಸೊ ಇಂಥ ವ್ಯರ್ಥ ಸಂಕಲ್ಪಗಳು ಬಂದಾಗ್ಯೂ, ಅವಾಗ ಫಸ್ಟ್ ಹರ್ಷಿತವಾಗಿದ್ದರು, ಅದಾದಮೇಲೆ ವ್ಯರ್ಥ ಸಂಕಲ್ಪಗಳು ಬರೋ ಅವಕಾಶ ಇದ್ದರೂ ಕೂಡ ತಂದೆ ಕಲ್ಯಾಣಕಾರಿ, ಅವರು ನಮ್ಮ ರಕ್ಷಕರಾಗಿದ್ದಾರೆ ಅನ್ನೋ ಒಂದು ಸಮರ್ಥ ಸಂಕಲ್ಪಗಳನ್ನು ನಡೆಸಿದರು ಅಂತಿದ್ದಾರೆ. ಅದಾದಮೇಲೆ ಇದನ್ನೇ ಸಮರ್ಪಣೆಯ ವಿಶೇಷತೆ ಅಂತಿದ್ದಾರೆ. ಸೊ ಬ್ರಹ್ಮ ತಂದೆಯು ಸಮರ್ಪಣೆಯಾಗಿರುವುದರಿಂದ ಹೇಗೆ ಸಾಹಸದ ಅಂದರೆ ಧೈರ್ಯದ ಮೊದಲ ಹೆಜ್ಜೆಯನ್ನಿಟ್ಟರೋ ಹಾಗೆಯೇ ಫಾಲೋ ಫಾದರ್ ಮಾಡಿರಿ. ಸೊ ಇಲ್ಲಿ ಪರಮಾತ್ಮ ನೀವು ಒಂದು ಸಮರ್ಪಣೆ ಆದಮೇಲೆ ಇದ್ದದನ್ನೆಲ್ಲ ಕೊಟ್ಬಿಟ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಜವಾಬ್ದಾರಿ ನಂದು ಅಂತಿದ್ದಾರೆ. ಆದರೆ ಪರಿಸ್ಥಿತಿ ನೋಡಿದರೆ ಈ ರೀತಿ ಬಂದಿದೆ. ಆದರೂ ಕೂಡ ಹರ್ಷಿತವಾಗಿದ್ದುಕೊಂಡು ಸಮರ್ಥ ಸಂಕಲ್ಪಗಳನ್ನೇ ನಡೆಸಿದರು. ಇದೇ ಸಮರ್ಪಣೆಯ ವಿಶೇಷತೆ ಅಂತಿದ್ದಾರೆ. ಸೊ ಈ ರೀತಿ ಸಮರ್ಪಣೆ ಆಗಿರೋ ನೀವು ಕೂಡ ಫಾಲೋ ಫಾದರ್ ಮಾಡಿರಿ. ಅವಶ್ಯವಾಗಿ ನಿಶ್ಚಯದ ವಿಜಯವಾಗುತ್ತದೆ. ಸಮಯಕ್ಕೆ ಸರಿಯಾಗಿ ಹಿಟ್ಟು ಬಂದಿತು, ಗಂಟೆಯು ಬಾರಿಸಿದರು ಮತ್ತು ಪಾಸಾದರು. ಇದನ್ನೇ ಪ್ರಶ್ನಾರ್ಥಕ ಚಿಹ್ನೆಯನ್ನು ಅರ್ಥಾತ್ ಸೊಟ್ಟದಾರಿಯನ್ನು ಹಿಡಿಯದೆ ಸದಾ ಕಲ್ಯಾಣದ ಬಿಂದುವನ್ನಿಡುವುದು, ಫುಲ್ ಸ್ಟಾಪ್ ಇಡುವುದು ಎಂದು ಹೇಳುತ್ತಾರೆ. ಇನ್ನಿಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಹೆಂಗೂ ಪಾಸಾಗ್ತೀವಿ ಅನ್ನೋದೆಲ್ಲರಿಗೂ ಗೊತ್ತು. ಅಂದರೆ ಪರಿಸ್ಥಿತಿ ಬಂದಾಗ ಪಕ್ಕ ಪರಮಾತ್ಮ ನಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾದರೆ ಪ್ರಾಕ್ಟಿಕಲ್ ಲೈಫಲ್ಲಿ ಬರಬೇಕಾದಾಗ ಏನಾಗುತ್ತೆ ಅಂದರೆ ಇಲ್ಲದೇ ಇರೋ ಎಲ್ಲ ಡೌಟ್ಸ್ ಅಂದರೆ ಸಂಶಯ ಬುದ್ಧಿ ಅನ್ನೋದು ಬರ್ತದೆ. ಅದಕ್ಕೆ ನಿಶ್ಚಯ ಬುದ್ಧಿ ವಿಜಯಂತಿ ಅಂತ ಇದ್ದಾರೆ. ನಿಶ್ಚಯದ ವಿಜಯ ಪಕ್ಕ ಆಗ್ತದೆ. ಸೊ ಫಾಲೋ ಫಾದರ್ ಮಾಡಿರಿ. ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ಹಿಂಗಿತ್ತು ಆದರೂ ಕೂಡ ಅವ್ರು ಪಾಸ್ ಆದರು. ಸೊ ಒಂದು ವೇಳೆ ಈ ಎಲ್ಲ ಯೋಚನೆಗಳನ್ನು ಮಾಡಿದರೆ ನಂಬರ್ ವೈಸಲ್ಲಿ ಬರ್ತಿದ್ರು, ನಂಬರ್ 1 ಆಗ್ತಿರಲಿಲ್ಲ. ಅದಕ್ಕಾಗಿ ಆ ಪ್ರಶ್ನೆಯನ್ನಿಟ್ಟು ಏನಾಗ್ತದೋ ಹೆಂಗಾಗ್ತದೋ ಅನ್ನೋ ಸೊಟ್ಟ ದಾರಿಯನ್ನು ಹಿಡಿಯದೆ ಇದೇ ವಿಧಿಯಿಂದನೇ ನೀವು ಕೂಡ ಸಹಜವಾಗಿ ಸಿದ್ಧಿ ಕೂಡ ಪ್ರಾಪ್ತಿಯಾಗ್ತದೆ. ಇದೇ ಬ್ರಹ್ಮನ ಅದ್ಭುತ. ಸೊ ಇದನ್ನೇ ಬ್ರಹ್ಮ ತಂದೆಯ ಅದ್ಭುತ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬೆಗ್ಗರ್ ಟು ಪ್ರಿನ್ಸ್ ಅಂತೇಳಿ ಕೂಡ ಹೇಳ್ತಿರ್ತಾರೆ. ಅಂದರೆ ಏನೂ ಇಲ್ಲದೆ ಪರಿಸ್ಥಿತಿ, ಅಂದರೆ ಇಲ್ಲದೇ ಇರೋ ಪರಿಸ್ಥಿತಿ ಬಂದಾಗಲೂ ಕೂಡ ತಂದೆಯ ಮೇಲೆ ನಿಶ್ಚಯ ಇತ್ತು. ಇದೆ ಅಂದರೆ ಏನೂ ಇಲ್ಲದೇ ಇರೋ ಪರಿಸ್ಥಿತಿ ಬರೋಷ್ಟು ಸಮರ್ಪಣೆ ಆಗಿದ್ದರೂ ಕೂಡ, ಆ ಪರಿಸ್ಥಿತಿ ಬಂದಿದ್ದರೂ ಕೂಡ ಪರಮಾತ್ಮನ ಮೇಲೆ ನಿಶ್ಚಯ ಏನಿತ್ತು ನೋಡ್ರಿ, ಆವಾಗ ಪ್ರಿನ್ಸ್ ಆಗ್ತೀರಿ ಅಂತ ಹೇಳೋದೆ ಬೆಗ್ಗರ್ ಟು ಪ್ರಿನ್ಸ್ ಅಂತೇಳಿ ಹೇಳ್ತಿರ್ತಾರೆ. ಅದಾದಮೇಲೆ ಇದು ಮೊದಲ ಹೆಜ್ಜೆಯನ್ನು ಹೇಳಿದ್ದೇವೆ. ಇಂದು ಮೊದಲ ಹೆಜ್ಜೆಯನ್ನು ಹೇಳಿದ್ದೇವೆ. ಚಿಂತೆಯ ಹೊರೆಯಿಂದ ಸಹ ನಿಶ್ಚಿಂತ ಮಾಡಿದರು. ಇದಕ್ಕೆ ಸ್ನೇಹದ ರಿಟರ್ನ್ ಮಾಡುವುದು ಎಂದು ಹೇಳಲಾಗುತ್ತದೆ. ಸೊ ಇಲ್ಲಿ ಸೊಟ್ಟದಾರಿ ಅಂತ ಇದ್ದಾರೆ. ಸೊಟ್ಟದಾರಿ ಅಂತಂದರೆ ಪರಮಾತ್ಮ ಹೇಳಿರೋದು ಬಿಟ್ಟು ಬೇರೆ, ಈಗ ಕ್ವೆಶನ್ ಮಾರ್ಕ್ ಇಡ್ತಿರ್ಬೇಕಾದ್ರೆ ಅದೊಂಥರ ಸೊಟ್ಟಾಗಿರ್ತದೆ ನೋಡಿ. ಸೊ ಆ ರೀತಿ ಅಲ್ಲ ಅಂತೇಳಿ ಬಿಂದು ಅಂದರೆ ಆತ್ಮ ಅನ್ನೋ ಸ್ಥಿತಿ. ಆ ಆತ್ಮ ಅನ್ನೋ ಸ್ಥಿತಿಯಲ್ಲಿ ನೀವು ಬಂದ ತಕ್ಷಣ ಏನಾಗುತ್ತೆ ಅಂದರೆ ಈ ಯೋಚನೆಗಳೆಲ್ಲ ಹೋಗಿ ಪರಮಾತ್ಮ ಏನು ಹೇಳ್ತಾರೋ ಅದನ್ನೇ ಕೇಳಬೇಕು ಅಂತ ಅನ್ನಿಸ್ತದೆ. ಸೊ ಅದೇ ಮೊದಲ ಹೆಜ್ಜೆಯನ್ನು ಇವತ್ತು ಹೇಳಿದ್ದೀವಿ. ಚಿಂತೆಯ ಹೊರೆಯಿಂದ ಸದಾ ನಿಶ್ಚಿಂತವಾಗಿದ್ದರು. ಇದನ್ನೇ ಸ್ನೇಹದ ರಿಟರ್ನ್ ಅಂತ ಇದ್ದಾರೆ. ಸೊ ಇಲ್ಲಿ ನಾವೇನಾದರೂ ಸ್ವಲ್ಪ ಸೇವೆಗಳನ್ನು ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಅಲ್ಲಿ ಏನಾದರೂ ಊಟ ಸರಿ ಇರಲ್ಲ, ಅಲ್ಲಿ ಸರಿಯಾಗಿ ಊಟ ಸಿಗಲ್ಲ ಅಂದರೆ ಸಾಕು, ಆಟೋಮ್ಯಾಟಿಕ್ಕಾಗಿ ಸೇವೆಗೆ ಕ್ಯಾನ್ಸಲ್ ಆಗಿಬಿಡ್ತಾರೆ ವಿದ್ಯಾರ್ಥಿಗಳು, ಸೇವಾದಾರರು. ಸೊ ಏನಕ್ಕೆ ಅದು ರೀಸನ್ ಅಂತಂದರೆ ಈ ಬ್ರಹ್ಮ ತಂದೆಯನ್ನು ಫಾಲೋ ಮಾಡದೇ ಇರೋ ಕಾರಣಕ್ಕಾಗಿ, ಆ ಸ್ಥಿತಿ ಇಲ್ಲದೇ ಇರೋ ಕಾರಣಕ್ಕಾಗಿ. ಸೇವೆ ಅಂದ ತಕ್ಷಣ ಫಸ್ಟ್ ಹೆಜ್ಜೆ ಇಟ್ಟುಬಿಡೋದೆ ಅಷ್ಟೇ. ಸೊ ಅದಕ್ಕಾಗಿ ಇವೆಲ್ಲವೂ ನಮಗೆ ಚೆಕ್ಕಿಂಗ್ ಪಾಯಿಂಟ್ಸು, ನಾವೆಲ್ಲಿದ್ದೀವಿ ಅಂಥೇಳಿ ನೋಡ್ಕೊಳ್ಳಿಕ್ಕೆ ಇದೆಲ್ಲ ಹೇಳಾದಮೇಲೆ ಇಲ್ಲಿ ಪರಮಾತ್ಮ ನಮಗೆ ಫಸ್ಟ್ ಹೆಜ್ಜೆ ಹೇಳಿದ್ದಾರೆ. ಅದಾದಮೇಲೆ ಎರಡನೇ ಹೆಜ್ಜೆ ಹಂಗೆ ಹೇಳ್ತಾ ಹೋಗಿದ್ದಾರೆ. ಸೊ ಆ್ಯಕ್ಚುಲಾಗಿ ಜಾನ್ವರಿ 18 ಅಂದರೆ ಜಾನ್ವರಿ 18ನೇ ದಿನದಂದು ಪ್ರತಿ ವರ್ಷ ಪ್ರತಿ ಇಸ್ವಿಯಲ್ಲಿ ಪರಮಾತ್ಮ ನಮಗೆ ಬ್ರಹ್ಮ ತಂದೆ ಯಾವ ರೀತಿ ಸಮರ್ಥವಾಗಿ ತಯಾರಾದರು ಅನ್ನೋ ವಿಷಯವನ್ನೇ ತಿಳಿಸ್ತಾ ಇದ್ದಾರೆ, ಬೇರೆ ಎಲ್ಲ ಮುರಳೀಸಲ್ಲಿನೂ. ಆದರೆ ಇದೇನು ಅಂತಂದರೆ ಸ್ವಲ್ಪ ಕ್ಲಾರಿಟಿಗಾಗಿ ಈ ಕಡೆ ಕಾನ್ಸಂಟ್ರೇಷನ್ ಬೆಳೆಸಲಿಕ್ಕಾಗಿ ಈ ಮುರಳೀಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇದೇ ಫೈನಲ್ ಅಂತಲ್ಲ,
ಜಾನ್ವರಿ 18 ಅಂದರೆ ಯಾರಾದರೆ ನರನಿಂದ ನಾರಾಯಣನ ಲಕ್ಷ್ಯವನ್ನು ಇಟ್ಕೊಂಡಿದ್ದೀವೋ, ಸೊ ಅವರೆಲ್ಲರೇನು ಅಂತಂದರೆ ಆ ಜಾನ್ವರಿ 18 ಮುರಳೀಸನ್ನು ಓದಿ ಪರಮಾತ್ಮ ಬ್ರಹ್ಮ ತಂದೆ ಯಾವ ರೀತಿ ಪುರುಷಾರ್ಥವನ್ನು ಮಾಡಿದರು ಅನ್ನೋ ತಿಳಿಸಿದ್ದಾರೆ. ಸೊ ಅದನ್ನು ಫಾಲೋ ಮಾಡ್ತಾ ಹೋಗಬೇಕು. ಸೊ ಹೇಳ್ತಾ ಸದಾ ಪ್ರತಿಯೊಂದು ಹೆಜ್ಜೆಯಲ್ಲಿ ತಂದೆಯನ್ನು ಅನುಸರಿಸುವಂತಹ, ಪ್ರತಿಯೊಂದು ಹೆಜ್ಜೆಯಲ್ಲಿ ಸ್ನೇಹದ ರಿಟರ್ನ್ ಮಾಡುವಂತಹ, ಸದಾ ನಿಶ್ಚಯ ಬುದ್ಧಿಯಾಗಿ ನಿಶ್ಚಿಂತ ಚಕ್ರವರ್ತಿಯಾಗಿರುವ, ಮನವಾಣಿ ಕರ್ಮ ಸಂಬಂಧಗಳಲ್ಲಿ ತಂದೆಯ ಸಮಾನರಾಗುವಂತಹ, ಸದಾ ಶುಭ ಚಿಂತಕ, ಸದಾ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡುವಂತಹ, ಪ್ರತಿಯೊಂದು ಆತ್ಮನನ್ನು ಸದಾ ಮುಂದುವರೆಸುವಂತಹ ತಂದೆಯ ಸಮಾನ ಮಕ್ಕಳಿಗೆ ಸ್ನೇಹಿ ತಂದೆಯ ಸ್ನೇಹ ಸಂಪನ್ನ ನೆನಪು, ಪ್ರೀತಿ ಮತ್ತು ನಮಸ್ತೆ. ಓಂ ಶಾಂತಿ.